ಬದುಕಿನ ಬೆಳವಣಿಗೆ ಅಂಗಲಾಪದೊಟ್ಟಿಗೂ ಶೈಕ್ಷಣಿಕ ಜೀವನದ ಉನ್ನತ ಹಾದಿಗೆ ದೇವರ ಆಶೀರ್ವಾದ ಈ ದೀಪದ ಬೆಳಕಿನಂತೆ ಪ್ರಜ್ವಲಿಸ್ತಾ ಇರಲಿ ಅನ್ನುವಂತಹ ಮಹತ್ವಾಕಾಂಕ್ಷೆಯೊಡನೆ ಇದೀಗ ದೀಪ ಪ್ರಜ್ವಲಿಸಿ ನಮ್ಮ ಅಮೋಘ ಕಾರ್ಯಕ್ರಮಕ್ಕೆ ಚಾಲನೆ. ಶ್ರಮಿಕ ಸೇವಾ ಟ್ರಸ್ಟ್ನ ಮೂಲಕ ಒಂದು ಕಲ್ಪನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾತು ಕಡಿಮೆ. ಈ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೇ ಮಾತು ಅಂತ ಹೇಳುವಂಥ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮ. ಪ್ರಾಯಶಃ ನನಗೆ ಇವತ್ತು ಖುಷಿ ಇದೆ. ಬೆಳಿಗ್ಗೆ ಹಳದಂಗಡಿ ಮತ್ತು ನಾರಾವಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭಾ ಗೌರವ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ನಿನ್ನೆ ರಾತ್ರಿಯವರೆಗೆ ನಮ್ಮಲ್ಲಿ ರಿಜಿಸ್ಟರ್ ಆಗಿರುವಂಥವರ ಸಂಖ್ಯೆ ಇದ್ದದ್ದು 350. ಆದರೆ ಇವತ್ತು ಬೆಳಿಗ್ಗೆ ಆಗಬೇಕಾದ್ರೆ ಅದು 450 ಆಯಿತು. ಪ್ರಾಯಶಃ ಇವತ್ತು ದಿನ ಪೂರ್ತಿ ಆದಾಗ 1,500 ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಗೌರವ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿರ್ತಕ್ಕಂಥದ್ದು. ಈ ಕಲ್ಪನೆ ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಏನಾಗ್ಬೋದು ಅಂತ ಹೇಳುವಂಥದ್ದನ್ನು ಸಹ ನಾವು ಚಿಂತನೆಯನ್ನು ಮಾಡಿದ್ವಿ. ಇದು ಮುಂದಿನ ನಿಮ್ಮ ಜೂನಿಯರ್ಸಿಗೆ ಇದೊಂದು ಪ್ರೇರಣೆ ಆಗಲಿ ಎನ್ನುವಂಥ ಕಲ್ಪನೆ. ನಾನು ಸಹ ಬೆಳ್ತಂಗಡಿ ತಾಲೂಕು ಮಟ್ಟದ ಒಂದು ಗೌರವ ಸನ್ಮಾನವನ್ನು ಪಡೆದುಕೊಳ್ಳುವ ರೀತಿಯಲ್ಲಿ ನನ್ನ ಶೈಕ್ಷಣಿಕ ಬೆಳವಣಿಗೆ ಇರಬೇಕು ಎನ್ನುವಂಥದ್ದು ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಅನಿಸಬೇಕು. ಅದು ಈ ಕಾರ್ಯಕ್ರಮದ ಮೂಲಕ ಪ್ರೇರಣೆ ಆಗಬೇಕು. ಮತ್ತು ನಿಮಗೆ ಸಹ ಇದೊಂದು ಪ್ರೇರಣೆ ಆಗಬೇಕು. ಯಾಕೆ ಅಂತ ಹೇಳಿದರೆ, ನಾನು ಇವತ್ತು ಪಡೆದಿರ್ತಕ್ಕಂಥ ಸನ್ಮಾನ ಮುಂದಿನ ನನ್ನ ಶೈಕ್ಷಣಿಕ ಭವಿಷ್ಯದಲ್ಲಿ ನಾನು ಇದೇ ರೀತಿಯಲ್ಲಿ ಮಾತ್ರ ಅಲ್ಲ, ಇದಕ್ಕಿಂತಲೂ ಉನ್ನತವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಈ ಗೌರವ ಸನ್ಮಾನ ಒಂದು ಪ್ರೇರಣೆ ಆಗಬೇಕು ಎನ್ನುವಂಥ ಕಲ್ಪನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿರ್ತಕ್ಕಂಥ ನನ್ನ ಉದ್ದೇಶ ಇಷ್ಟೇ. ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು SLC ಆಗುವವರೆಗೆ ಮಕ್ಕಳು, SLC ಆದ ನಂತರ ಇನ್ನು ಯುವಕರು, ನೀವು ಯುವತಿಯರು, ಇವತ್ತಿನ ಜೆನ್ಸಿಗಳು ಮುಂದಿನ ಭವ್ಯ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಯುವಕರು. ಆ ಯುವಕರು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕಂತಾದರೆ ಅವರು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಜೀವನದ ಸಾಧನೆಯನ್ನು ಗುರುತಿಸಿ, ನೀನು ಶ್ರೇಷ್ಠವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶಕ್ತ ಇರ್ತಕ್ಕಂಥ ಒಬ್ಬ ಯುವತಿ ಎನ್ನುವಂಥದ್ದನ್ನು ಸಮಾಜ ಗುರುತಿಸಿದರೆ ಅದೇ ಮಾನಸಿಕತೆಯಲ್ಲಿ ಆ ವ್ಯಕ್ತಿ ಮುಂದೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಆ ಕಲ್ಪನೆಯಲ್ಲಿ ನಿಮ್ಮನ್ನು ನಾವು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಯಾರು ಈ ಒಂದು ವ್ಯವಸ್ಥೆಯಲ್ಲಿ ನಾವೇನು ಚಿಂತನೆ ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಬೆಳ್ತಂಗಡಿಯಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳಾಗಿ, ಅದರಲ್ಲಿ ವಿಶೇಷವಾಗಿ DC ಆಗುವಂಥವರು ನಮ್ಮ ತಾಲೂಕಿಂದ ಬರಬೇಕು, SP ಆಗುವಂಥವ್ರು ನಮ್ಮ ತಾಲೂಕಿಂದ ಬರಬೇಕು, ತಹಶೀಲ್ದಾರ್ ಆಗುವಂಥವ್ರು ನಮ್ಮ ತಾಲೂಕಿಂದ ಬರಬೇಕು, ಸಬ್ ಇನ್ಸ್ಪೆಕ್ಟರ್ಗಳು ನಮ್ಮ ತಾಲೂಕಿಂದ ಬರಬೇಕು, PDOಗಳು ನಮ್ಮ ತಾಲೂಕಿನಿಂದ ಬರಬೇಕು, ಸರ್ಕಾರಿ ವ್ಯವಸ್ಥೆಯ ಅಧಿಕಾರಿಗಳು ನಮ್ಮ ತಾಲೂಕಿನಿಂದ ಬರಬೇಕು. ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳೇನಿದೆ, ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳೇನಿದೆ, ಇದರ HR-ಗಳು, ಇದರ CEO-ಗಳು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿಗಳಾಗಬೇಕು. ಭವ್ಯ ರಾಷ್ಟ್ರದ ರಾಜಕಾರಣದ ವ್ಯವಸ್ಥೆಯಲ್ಲೂ ಬೆಳ್ತಂಗಡಿಯ ಯುವಕರು ರಾಜಕಾರಣದ ತುದಿಯಲ್ಲಿರಬೇಕು. ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲೂ ಬೆಳ್ತಂಗಡಿಯ ವಿದ್ಯಾರ್ಥಿಗಳು ಮುಂಚೂಣಿಗೆ ಬರುವಂತಹ ವಿದ್ಯಾರ್ಥಿಗಳ ಸಾಮರ್ಥ್ಯ ನಮ್ಮಲ್ಲಿದೆ ಎನ್ನುವಂಥದ್ದನ್ನು ಮತ್ತೊಮ್ಮೆ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಈ ಗೌರವ ಸನ್ಮಾನದ ಕಾರ್ಯಕ್ರಮ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಿಲ್ಲ. ಇವತ್ತು ಗೌರವವನ್ನು ಯಾರೆಲ್ಲ ಸ್ವೀಕಾರ ಮಾಡ್ತೀರಿ, ಪ್ರಾಯಶಃ ಇದು ನಿಮ್ಮ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಆಶೀರ್ವಾದದ ಫಲ. ನೀವು ಇವತ್ತು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ಇದನ್ನು ದಯವಿಟ್ಟು ಉಳಿಸ್ಕೊಳ್ಳಿಕ್ಕೆ ಆ ದೇವರು ನಿಮಗೆ ಆಶೀರ್ವಾದವನ್ನು ಮಾಡಬೇಕು, ತಂದೆ ತಾಯಿ ಆಶೀರ್ವಾದವನ್ನು ಮಾಡಬೇಕು. ತಂದೆ ತಾಯಿ ಎಷ್ಟೇ ಶ್ರೀಮಂತ ಇರಲಿ, ಎಷ್ಟೇ ಬಡವರು ಇರಲಿ, ಆ ತಂದೆ ತಾಯಿಗೆ ನೀವು ಮಗನೇ, ನೀವು ಮಗಳೇ. ನೀವು ಒಳ್ಳೆಯ ಡಾಕ್ಟರ್ ಆಗ್ಬೋದು, ಒಳ್ಳೆಯ ಇಂಜಿನಿಯರ್ ಆಗ್ಬೋದು, ಒಳ್ಳೆಯ ವಕೀಲರಾಗ್ಬೋದು, ಒಳ್ಳೆಯ ಟೀಚರ್ ಆಗ್ಬೋದು, ಒಳ್ಳೆಯ ರಾಜಕಾರಣಿ ಆಗ್ಬೋದು. ಆದರೆ ಮನೆಗೆ ಒಳ್ಳೆಯ ಮನೆಗೆ ಒಬ್ಬಳು ಒಳ್ಳೆಯ ಮಗಳಾಗದಿದ್ದರೆ
ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಬರುವಂಥ ವ್ಯವಸ್ಥೆಗಳಾಗ್ತದೆ. ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಬರದ ರೀತಿಯಲ್ಲಿ ನಾನು ಮನೆಗೆ ಒಳ್ಳೆಯ ಮಗನಾಗಿ ಒಳ್ಳೆಯ ಮಗಳಾಗಿ ಸಮಾಜದಲ್ಲಿ ಆದರ್ಶದ ಜೀವನವನ್ನು ನಡೆಸ್ತೇನೆ ಎನ್ನುವಂಥದ್ದಕ್ಕೆ ನೀವು ಹಂತ ಹಂತದಲ್ಲಿ ಯಾವುದು ಸಾಧನೆಯನ್ನು ಮಾಡಿದ್ದೀರೋ ಅದನ್ನು ಸಮಾಜ ಗುರುತಿಸಿದರೆ ನೀವು ಆಚೆ ಈಚೆ ನೋಡಬೇಕಾಗ್ತದೆ. ನಾನು ಡಿಸ್ಟಿಂಕ್ಷನ್ ಪಡೆದಿರೋ ವಿದ್ಯಾರ್ಥಿ, ನಾನು PUC ಹೋದ ನಂತರ ನನ್ನ ಆ ಶೈಕ್ಷಣಿಕ ಗುಣಮಟ್ಟ ಹೀಗೆ ಇರಬೇಕಾಗ್ತದೆ, ಸಮಾಜ ನನ್ನನ್ನು ಗಮನಿಸ್ತದೆ. ನಾನು PUCಯಲ್ಲಿ ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ, ನಾನು ನನ್ನ ಪದವಿ ಶಿಕ್ಷಣದ ಸಂದರ್ಭದಲ್ಲಿ ಮತ್ತೆ ಅದನ್ನು ಉನ್ನತ ಶೈಕ್ಷಣಿಕ ಗುಣಮಟ್ಟಕ್ಕೆ ಏರಿಸದಿದ್ದರೆ ಸಮಾಜ ನನ್ನನ್ನು ನೋಡ್ತದೆ, ನನ್ನ ಕುಟುಂಬ ನನ್ನನ್ನು ನೋಡ್ತದೆ. ಸಮಾಜಕ್ಕೋಸ್ಕರ ನನ್ನ ಜೀವನ, ನನ್ನ ಕುಟುಂಬ, ನನ್ನ ಸಮಾಜಕ್ಕೋಸ್ಕರ ನಾನು ಇನ್ನಷ್ಟು ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮುಂದೆ ಹೋಗಬೇಕೆನ್ನುವಂಥ ಚಿಂತನೆಗೆ ನಾವೊಂದು ಚಿಕ್ಕ ಪ್ರಾಮಾಣಿಕ ಪ್ರಯತ್ನದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ, ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಕ್ಕಂಥ ಈ ಒಂದು ಗೌರವ ಸನ್ಮಾನದ ಕಾರ್ಯಕ್ರಮ ಏನಿದೆ, ಇಡೀ ಕರ್ನಾಟಕ ಮಾತ್ರ ಅಲ್ಲ, ರಾಜ್ಯದ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಏಕಕಾಲದಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ದೇಶದಲ್ಲಿ ನಡೀತಾ ಇದ್ದರೆ ಹೆಮ್ಮೆಯಿಂದ ಹೇಳ್ತೇನೆ, ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಒಂದು ಸಣ್ಣ ಕಿವಿ ಮಾತು, ನೀವೆಲ್ಲರೂ ಇನ್ನು ಮುಂದೆ ಬೇರೆ ಬೇರೆ ಹಂತದಲ್ಲಿ ಬೆಳೆಯುವಂಥವ್ರು. ಇನ್ನು ಮುಂದೆ ನೀವು ಮಕ್ಕಳಲ್ಲ, ಇನ್ನು ಯುವಕರು. ಸಮಾಜದ ಆಗುಹೋಗುಗಳ ಬಗ್ಗೆ, ತಪ್ಪು ಸರಿಗಳ ಬಗ್ಗೆ ಆ ಪರಿಜ್ಞಾನದಿಂದ ಜೀವನವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ದೇವರು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಅದರಿಂದಾಗಿ ನೀವು ಮುಂದೆ ಕಾಲೇಜಿಗೆ ಹೋಗಬೇಕಾದ್ರೆ ಅಪ್ಪ ಎಲ್ಲಿಯಾದರೂ ಬೈಕ್ ಕೊಡಿಸಿದ್ರೆ ಅದರಲ್ಲಿ ಶುರುವಿಗೆ ಇನ್ಶೂರೆನ್ಸ್ ಉಂಟಾ ಅಂತ ನೋಡಬೇಕು. ಇನ್ಶೂರೆನ್ಸ್ ಇಲ್ಲದೆ ಆ ಬೈಕ್ ಹತ್ತಬಾರ್ದು. ಬೈಕಿನಲ್ಲಿ ಕೂತ್ಕೊಳ್ಬೇಕಾದ್ರೂ ಕೇಳಬೇಕು, ಇನ್ಶೂರೆನ್ಸ್ ಇದೆಯಾ ಮಾರೆ ಅಂತೇಳಿ. ಇನ್ಶೂರೆನ್ಸ್ ಇದ್ದರೆ ಮಾತ್ರ ಸಾಲೋದಿಲ್ಲ, DL ಇದೆಯಾ ಅಂತ ಕೇಳಬೇಕು. DL ಇಲ್ಲದಿದ್ದರೆ ಬೈಕ್ ಹತ್ತಬಾರ್ದು. ಆ ಬೈಕಿನಲ್ಲಿ 2 ಹೆಲ್ಮೆಟ್ ಇದೆಯಾ ಅಂತ ನೋಡಬೇಕು. ಹೆಲ್ಮೆಟ್ ಶೋಕಿಗೆ ಅಲ್ಲ, ಶೋಕಿ ನಾವು ಜೀವನದಲ್ಲಿ ಸಾಧನೆ ಮಾಡಿ ಎಷ್ಟು ಬೇಕಾದರೂ ಶೋಕಿ ಮಾಡು, ಆ ಶೋಕಿ ನಮ್ಮ ಜೀವನಕ್ಕೆ ವ್ಯತಿರಿಕ್ತ ಪರಿಣಾಮವನ್ನು ಎದುರಿಸಲಿಕ್ಕೆ ಆಗದಂತಹ ಶೋಕಿಯನ್ನು ನಾವು ಮಾಡ್ಬೋದು. ಯಾಕಂತ ಹೇಳಿದ್ರೆ ಒಂದು ಹೆಲ್ಮೆಟ್ ಇದ್ದರೆ ಅದು ಕೈಯಲ್ಲಿ ಅಲ್ಲ, ಹೆಲ್ಮೆಟ್ ಅದು ತಲೆಯಲ್ಲಿರಬೇಕು. ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವೆಲ್ಲರೂ ಇನ್ನು ಮುಂದೆ ಮಕ್ಕಳಿಂದ ಯೌವನಾವಸ್ಥೆಗೆ ಹೋಗುವ ಸಂದರ್ಭದಲ್ಲಿ ನಾವು ಬೈಕಿನಲ್ಲಿ ಜಾಲಿ ರೈಡ್ಗಳಲ್ಲಿ ಹೋಗುವಂಥದ್ದು, ಕಾರಿನಲ್ಲಿ ಜಾಲಿ ರೈಡಿಗೆ ಹೋಗುವಂಥದ್ದು, ಇಂಥದ್ದನ್ನೆಲ್ಲವನ್ನು ಮಾಡಬೇಕಾದಂಥ ಕೆಲವು ಸರ್ತಿ ಅನಿವಾರ್ಯ ಸಂದರ್ಭಗಳು ಬರ್ತದೆ. ಇದನ್ನು ಯಾಕೆ ನೀವು ನೆನಪಿಟ್ಕೊಳ್ಬೇಕು ಅಂತ ಹೇಳಿದರೆ, ನಾಳೆ ಕಣ್ಣೀರು ಹಾಕುವಂಥದ್ದು ಮನೆಯ ತಾಯಿ, ಮನೆಯ ಅಪ್ಪ. ನಾನು ಈ ಬೆಳ್ತಂಗಡಿ MLA ಆಗಿ ನಾನು ನೋಡಿದ್ದೇನೆ, ಒಬ್ಬ ಜನಪ್ರತಿನಿಧಿಯಾಗಿ ನೋಡಿದ್ದೇನೆ. ಪಾಪ ಆಕ್ಸಿಡೆಂಟ್ ಆಗಿರ್ತದೆ, ಮಗನ ಕೈಕಾಲು ತುಂಡಾಗಿರ್ತದೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ಅಂತ ಕೇಳಿದಾಗ ಇನ್ಶೂರೆನ್ಸ್ ಇರೋದಿಲ್ಲ, ಅಥವಾ DL ಇದೆಯಾ ಕೇಳಿದಾಗ ಅವನ ಹತ್ರ DL ಇರೋದಿಲ್ಲ. ಒಂದಷ್ಟು ದೇವರು ಆ ಥರದ್ದು ವ್ಯವಸ್ಥೆಗಳನ್ನು ಮಾಡಬಾರ್ದು. ಒಂದಷ್ಟು ಕಡೆಗಳಲ್ಲಿ ಮೃತ್ಯು ಆದಂಥ ಸಂದರ್ಭದಲ್ಲೂ ಪಾಪ ಮನೆಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲವಾಗಿರ್ತಕ್ಕಂಥ ಶಕ್ತಿ ಸಿಗೋದಿಲ್ಲ. ಸಮಾಜದಲ್ಲಿ ಏನು ಇವತ್ತಿನ ಜನ್ಜಿ ಇದೆ, ನಿಮ್ಮ ಹತ್ರ ವಿನಂತಿ ಇಷ್ಟೇ, ಈ ರೀತಿಯ ಇದು ಕೇವಲ ಅಂತ ಅನಿಸ್ಬೋದು ನಿಮಗೆ, ಇವರು ಬೈಕಿದ್ದು ಇನ್ಶೂರೆನ್ಸ್ ಹೇಳಿದರು, ಹೆಲ್ಮೆಟ್ ಹೇಳಿದರು ಅಂತ. ಇದು ಇವತ್ತಿನ ಕಾಲಘಟ್ಟ. ಯಾಕಂದರೆ ನಮಗೆ ಹೊಟ್ಟೆಗೆ ಬಟ್ಟೆ ಕಟ್ಟಿ ನಮ್ಮ ಪೋಷಕರು ನಮ್ಮನ್ನು ಓದಿಸ್ತಾರೆ. ಆದರೆ ನಮ್ಮ ಸಣ್ಣ ತಪ್ಪು ತಂದೆ ತಾಯಿಯ ಜೀವನ ಪರ್ಯಂತ ಕಣ್ಣೀರು ಹಾಕಿಸ್ತಕ್ಕಂಥ ವ್ಯವಸ್ಥೆಗಳಾಗ್ತದೆ. ಅದರಿಂದಾಗಿ ನಿಮ್ಮ ಹತ್ರ ದಯವಿಟ್ಟು ನನ್ನ ಹತ್ರ ರಿಕ್ವೆಸ್ಟ್, ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಬದ್ಧತೆ ಮತ್ತು ನಿಮ್ಮ ಒಂದು ಆ ಶಿಸ್ತನ್ನು ನೀವು ಕಾಪಾಡಿಕೊಳ್ಬೇಕು ಅನ್ನೋಂಥ. ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್, ನಶಾಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ. ಇವತ್ತು ನೀವು ಇನ್ನೂ ಯುವಕರಾಗಿದ್ದೀರಿ. ಈ ಯೌವನದ ಸಂದರ್ಭದಲ್ಲಿ ನೀವು ಕಾಲೇಜಿಗೆ ಹೋದಾಗ ನಿಮಗೆ ಆಕರ್ಷಣೆಗೆ ಸಿಗುವಂಥದ್ದು ಗಾಂಜಾ, ಅಫೀಮು, ಡ್ರಗ್ಸ್, ಸಿಗರೇಟು, ಮದ್ಯಪಾನ, ಈ ಥರದ್ದನ್ನು ನೀವು ದಯವಿಟ್ಟು ಇದರಿಂದ ಮುಕ್ತವಾಗಿ ಸಮಾಜದಲ್ಲಿ ಮುನ್ನಡೆಸ್ತಕ್ಕಂಥ ಒಂದು ವ್ಯಕ್ತಿಯಾಗಿ ಬೆಳಿಬೇಕು. ನಿಮ್ಮ ಸ್ನೇಹ ಬಳಗ ಯಾವುದು, ಆ ಸ್ನೇಹಿತರ ಅಭಿರುಚಿಗಳು ಏನು, ಆ ಅಭಿರುಚಿಗೆ ಪೂರಕವಾಗಿ ನಾನು ಹೊಂದಿಕೊಳ್ಳಬೇಕಾ ಎನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನಾನು ನಶಾಮುಕ್ತ ಜೀವನ ನಡೆಸ್ತೇನೆ ಎನ್ನುವಂತಹ ಕಲ್ಪನೆಯಲ್ಲಿ ನೀವಿರಬೇಕು. ದಯವಿಟ್ಟು ನಿಮ್ಮ ಹತ್ರ ನಾನು ಇದನ್ನು ಹೇಳಿದಾಗ ಇಬ್ಬರು ಡಾಕ್ಟ್ರುಗಳಿದ್ದಾರೆ, ದಯಾಕರ್ರು, ಪ್ರದೀಪರಿದ್ದಾರೆ. ನಮ್ಮ ಪದ್ಮನಾಭಣ್ಣನು ಮಂಗಳೂರಲ್ಲಿ ನೋಡ್ತಾರೆ. ಇವತ್ತು ಪೊಲೀಸ್ ಇಲಾಖೆ ವರದಿ ಹೇಳುತ್ತಂಥದ್ದು ಏನು ಅಂತ ಹೇಳಿದರೆ, ನಗರ ಪ್ರದೇಶದ ವಿದ್ಯಾರ್ಥಿಗಳು ನಶಾದಲ್ಲಿ ಅಧೀನರಾಗಿರುವಂಥದ್ದಲ್ಲ,
ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯೇ ಗಾಂಜಾ, ಅಫೀಮು ಈ ರೀತಿಯ ಮಾದಕ ವಸ್ತುಗಳನ್ನು ತೆಗೆದುಕೊಂಡೋದ್ರಲ್ಲಿ ಪ್ರಮಾಣ ಯಾರ್ದು ಜಾಸ್ತಿ ಅಂತ ಹೇಳಿದರೆ ಗ್ರಾಮೀಣ ಮಟ್ಟದಿಂದ ನಗರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥ, ಗ್ರಾಮೀಣ ಮಟ್ಟದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇದು ಜಾಸ್ತಿ ಇದೆ ಅನ್ನುವಂಥದ್ದು ಪೊಲೀಸ್ ಇಲಾಖೆ ವರದಿ ಇರತಕ್ಕಂಥದ್ದು. ನಿಮ್ಮ ಹತ್ರ ಎಲ್ಲರ ಹತ್ರನೂ ನಂದು ರಿಕ್ವೆಸ್ಟ್, ನೀವು ಇವತ್ತು ಪ್ರತಿಜ್ಞೆ ಮಾಡಬೇಕು, ನನ್ನ ಜೀವನದಲ್ಲಿ ಯಾವತ್ತೂ ನಶಾ ಪದಾರ್ಥಗಳನ್ನು ಜೀವನದಲ್ಲಿ ತೆಗೆದುಕೊಳ್ಳದೆ ನಶಾಮುಕ್ತ ಜೀವನ ನಿರ್ಮಾಣ ಮಾಡ್ತೇನೆ ಎನ್ನುವಂಥ ಸಂಕಲ್ಪವನ್ನು ನೀವು ಮಾಡಿದರೆ ಪ್ರಾಯಶಃ ಅದು ನಿಮ್ಮ ಪೋಷಕರಿಗೆ ನೀವು ಕೊಡತಕ್ಕಂಥ ಅತ್ಯಂತ ಮತ್ತು ನೀವು ಕೊಡುವಂಥ ಸಮಾಜಕ್ಕೆ ಕೊಡತಕ್ಕಂಥ ಅತ್ಯಂತ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಜೀವನ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಜಯಾನಂದ ಗೌಡರು ದಯವಿಟ್ಟು ವೇದಿಕೆ ಬರುವೆ. ಜಯಾನಂದ ಗೌಡರು ದಯವಿಟ್ಟು ವೇದಿಕೆ. ಜಯಾನಂದ ಗೌಡರು ದಯವಿಟ್ಟು ಬನ್ನಿ 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 ಬರ್ರಿ ಬೇಗ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ಅದೇ ರೀತಿ ಮತ್ತೊಮ್ಮೆ ನಿಮಗೆ ನಾನು ಮನಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಹತ್ರ ನಂದು ಕಡೆಗೆ ನಿಮ್ಮದೊಂದು ನನ್ನೊಂದೊಂದು ಮನವಿ ಇದೆ ಮಾಸ್ಟ್ರೆ. ಈ ಎಲ್ಲ ವಿದ್ಯಾರ್ಥಿಗಳ ಹತ್ರ ನಂದೊಂದು ಮನವಿ ಇದೆ. ನನ್ನ ಮನವಿಯನ್ನು ನೀವು ನನಗೆ ಏನು ಸಾಕಾರ ಮಾಡಬೇಕು. ನನ್ನ ಮನವಿಗೆ ನೀವು ಸ್ಪಂದಿಸಬೇಕು. ಅದೇನಂದ್ರೆ ಇಲ್ಲಿ ಬನ್ನಿ ಬನ್ನಿ ಮಾರೆ ಒಂದು ಸ್ಪಂದಿಸಬೇಕು. ಏನು ಅಂತ ಹೇಳಿದರೆ, ನೀವು ನಾಳೆ ಯಾವುದೋ ಒಂದು ಹುದ್ದೆಯಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆಗೆ ಹೋಗ್ತೀರಿ. ಆ ಉನ್ನತ ಹುದ್ದೆಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ತುಂಬ ಉದ್ಯೋಗಿಗಳನ್ನು ರಿಕ್ರೂಟ್ಮೆಂಟ್ ಮಾಡುವಂಥ ಅವಕಾಶಗಳು ಸಿಗ್ತದೆ. ಒಂದು ಕಂಪನಿಗಳಲ್ಲಿ HR ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಹುದ್ದೆಯಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಗೆ ಹೋದಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದೇ ದೃಷ್ಟಿ ಇರಬೇಕು. ಯಾರ ಮೇಲೆ ಅಂತ ಹೇಳಿದರೆ, ನಾನು ನನ್ನ ಕಂಪನಿಗೆ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ನಾನು ಬೆಳ್ತಂಗಡಿಯಲ್ಲಿ ಯಾರಾದರೂ ಯುವಕರಿದ್ದರೆ ಅವರನ್ನು ರಿಕ್ರೂಟ್ಮೆಂಟ್ ಮಾಡ್ತೇನೆ ಎನ್ನುವಂಥ ಒಂದು ಸಂಕಲ್ಪವನ್ನು ನೀವು ಮಾಡಿದರೆ ಪ್ರಾಯಶಃ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಗಳು ನಮ್ಮ ತಾಲೂಕಿನ ಯುವಕರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ. ನಾನೊಬ್ಬ MLA ಆದ ನಂತರ ತುಂಬ ಜನ ಡಿಗ್ರಿ ಆದಂಥವರು, ಪೋಸ್ಟ್ ಗ್ರ್ಯಾಜುಯೇಷನ್ ಆದಂಥವ್ರು ನನ್ನ ಹತ್ರ ಬರ್ತಾರೆ. ಸರ್, ನಮಗೊಂದು ಉದ್ಯೋಗಕ್ಕೆ ಇಂಥ ಕಂಪನಿಗೆ ಇನ್ಫ್ಲುಯೆನ್ಸ್ ಮಾಡಿ ಅಂತೇಳಿ. ಒಂದಷ್ಟು ಜನರಿಗೆ ಆಗ್ತದೆ, ಒಂದಷ್ಟು ಜನರಿಗೆ ಆಗೋದಿಲ್ಲ. ಆಗದ್ದು ಯಾಕೆ ಅಂತ ಆ ಕಂಪನಿ HR ಕೇಳಿದಾಗ ಅವ್ರು ಹೇಳ್ತಾರೆ, ಸರ್, ನಮ್ಮ ಕಂಪನಿಗೆ ಬೇಕಾಗಿರ್ತಕ್ಕಂಥ ಇಂಟರ್ವ್ಯೂವನ್ನು ನಾವು ಮಾಡುವಾಗ ಅವರಿಗೆ ಆ ಇಂಟರ್ವ್ಯೂವನ್ನು ಅಟೆಂಡ್ ಮಾಡುವಂಥ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲ ಸರ್, ನಾವು ಹೇಗೆ ತೊಗೊಳ್ಬೇಕು ಸರ್ ಅಂತೇಳಿ. ಆದರೆ ನಿಮಗೆ ನಾನು ಕಿವಿ ಮಾತು ಹೇಳ್ತೇನೆ, ಕೇವಲ ಇನ್ಫ್ಲುಯೆನ್ಸಿಂದ ಯಾವುದೋ ಒಂದು ಉದ್ಯೋಗ ಸಿಗ್ತದೆ ಅಂತ ನೆಟ್ಗಿಟ್ಕೊಳ್ಬೇಡಿ. ನೀವು ಯಾವ ಉದ್ಯೋಗಕ್ಕೆ ಹೋಗಬೇಕು ಅಂತಿದ್ದೀರಾ ಆ ಉದ್ಯೋಗದ ಇಂಟರ್ವ್ಯೂವನ್ನು ಫೇಸ್ ಮಾಡ್ತಕ್ಕಂಥ, ಸಂದರ್ಶನವನ್ನು ಫೇಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಪರಿಪೂರ್ಣವಾಗಿರ್ತಕ್ಕಂಥ ಅಧ್ಯಯನ ಇದ್ದರೆ ಯಾವ ಇನ್ಫ್ಲುಯೆನ್ಸು ಬೇಕಾಗಿಲ್ಲ. ಯಾವುದೇ ಕಂಪನಿಯ ಅಲ್ಲಿ ಉದ್ಯೋಗಿ ಆಗ್ಬೋದು, ಯಾವುದೇ ಕಂಪನಿಯಲ್ಲಿ ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಯಾರ್ಯಾರು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದೀರ ಅವರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಮನದಾಳದ ಅಭಿನಂದನೆಗಳನ್ನು ತಿಳಿಸ್ತಾ, ನಿಮಗೆಲ್ಲರಿಗೂ ನಮ್ಮ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಜನ ಒಳ್ಳೆಯ ಟೀಚರ್ಗಳನ್ನು, ಒಳ್ಳೆಯ ಡಾಕ್ಟ್ರುಗಳನ್ನು, ಒಳ್ಳೆಯ ಇಂಜಿನಿಯರ್ಗಳನ್ನು, ಒಳ್ಳೆಯ ಅಧಿಕಾರಿಗಳನ್ನು, ಒಳ್ಳೆಯ ರಾಜಕಾರಣಿಗಳನ್ನು, ಒಳ್ಳೆಯ ಸಮಾಜದ ಆರ್ಥಿಕ ತಜ್ಞರನ್ನು ನೋಡುವಂಥ ಯೋಗ ಭಾಗ್ಯ ಇಲ್ಲಿಯ ಎಲ್ಲ ದೇವರು ಕರುಣಿಸಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಾಲೂಕಿನ ಎಲ್ಲ ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಮೀಕ ಸೇವಾ ಟ್ರಸ್ಟಿನ ಪರವಾಗಿ ಹೃತ್ಪೂರ್ವಕವಾಗಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಯಶಃ ಮತ್ತೊಮ್ಮೆ ಎಲ್ರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮ್ಮನ್ನು ಉದ್ದೇಶಿಸಿ ಡಾಕ್ಟರ್ ಪ್ರದೀಪ್ ಅವರು ಎರಡು ವಿದ್ಯಾರ್ಥಿಗಳಿಗೆ ಆಶೀರ್ವಚನವನ್ನು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಆತ್ಮೀಯ ಪ್ರಣಾಮಗಳು. ಶ್ರಮಿಕ ಸೇವಾ ಟ್ರಸ್ಟಿನ ಮೂಲಕ ಆಯೋಜನೆಗೊಂಡಿರುವಂತಹ ಬೆಳ್ತಂಗಡಿ ತಾಲೂಕಿನ SSLC ಮತ್ತು PUC ವಿದ್ಯಾರ್ಥಿಗಳು ಯಾರು ಸಾಧನೆ ಮಾಡಿದ್ದಾರೆ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹಿಂದಿರುವಂತಹ ಕಲ್ಪನಾ ಶಕ್ತಿ, ಈ ಕಾರ್ಯಕ್ರಮದ ಹಿಂದಿರುವಂತಹ ರೂವಾರಿ, ಈ ಕಾರ್ಯಕ್ರಮದ ಹಿಂದಿರುವಂತಹ ದೂರದೃಷ್ಟಿತ್ವವುಳ್ಳ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹರೀಶಣ್ಣನವರಿಗೆ ನನ್ನ ವಿಶೇಷವಾದ ಪ್ರಣಾಮಗಳನ್ನು ಆರಂಭದಲ್ಲಿ ಸಲ್ಲಿಸ್ತಾ, ಮತ್ತು ವೇದಿಕೆಯಲ್ಲಿರುವಂತಹ ನನ್ನ ಎಲ್ಲ ಆತ್ಮೀಯ ಸನ್ಮಿತ್ರರೇ, ಸೇರಿರುವಂತಹ ಅನೇಕ ಅಧ್ಯಾಪಕರು ಉಪಸ್ಥಿತರಿದ್ದೀರಿ, ಹಾಗೆ ಪೋಷಕರು ಮತ್ತು ಸಾಧಕ ವಿದ್ಯಾರ್ಥಿನಿಯರೇ, ನಾನು ಮಾತನಾಡುವಂತಹ ವೇದಿಕೆ ಅಲ್ಲ. ಬಹಳ ಸೂಚ್ಯವಾಗಿ ಹರೀಶಣ್ಣ ಸುಂದರವಾಗಿ ಈ ಕಾರ್ಯಕ್ರಮದ ಒಟ್ಟು ಹಿನ್ನೆಲೆಯನ್ನು ವರ್ಣಿಸಿದ್ದಾರೆ.
ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮ. ಹರೀಶಣ್ಣ ಯಾಕೆ ಬೇರೆಯವರಿಗಿಂತ ಪ್ರತ್ಯೇಕಿಸಲ್ಪಡ್ತಾರೆ ಅಂತ ಕೇಳಿದರೆ ಈ ಕಾರಣಕ್ಕೋಸ್ಕರ. ಇಂತಹ ಪರಿಕಲ್ಪನೆ, ಇಂತಹ ಯೋಚನೆ ಒಬ್ಬ ನಾಯಕನಿಗೆ ಬಂದಾಗ ಮಾತ್ರ ಭವ್ಯವಾದ ಸುಂದರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮೆಲ್ಲರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ನಮ್ಮ ಹರೀಶಣ್ಣನವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಬಾರಿ ಪೋಷಕರು ಅಧ್ಯಾಪಕರು ಅಲ್ಲ, ದಯವಿಟ್ಟು ನೀವೆಲ್ಲ ಕೂತ್ಕೊಳ್ಳಿ. ವಿದ್ಯಾರ್ಥಿಗಳು ಮಾತ್ರ ಎದ್ದು ನಿಂತು ಜೋರಾದ ಕರತಾಡನ ಕೊಡುವುದರ ಮೂಲಕ ನಮ್ಮ ಪ್ರೀತಿಯನ್ನು ಹರೀಶಣ್ಣನವರಿಗೆ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪೋಷಕರು ದಯವಿಟ್ಟು ಕೂತ್ಕೊಳ್ಬೇಕು. ಜೋರಾದ ಕರತಾಡನ. ಎರಡು ಕೈಗಳನ್ನು ಮೇಲಕ್ಕೆತ್ತಿ, ಎರಡು ಕೈಗಳನ್ನು ಮೇಲಕ್ಕೆ. ಧನ್ಯವಾದಗಳು. ದಯವಿಟ್ಟು ಕೂತ್ಕೊಳ್ಳಿ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹಳ ಮಾರ್ಮಿಕವಾಗಿ ಅವರು ಹೇಳಿದರು, ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮನ್ನು ಗೌರವಿಸುವಂಥದ್ದು ಕೇವಲ ನಿಮ್ಮನ್ನು ಮಾತ್ರ ಗೌರವಿಸುವಂಥದ್ದಲ್ಲ. ಓರ್ವ ವಿದ್ಯಾರ್ಥಿ ಸಾಧನೆ ಮಾಡ್ತಾನೆ ಅಂತ ಹೇಳಿದರೆ ಆ ಇಡೀ ವಿದ್ಯಾರ್ಥಿ ಸಮೂಹವನ್ನು ಸಮಾಜ ಗುರುತಿಸ್ತಾ ಇರ್ತದೆ, ಸಮಾಜ ಗೌರವಿಸ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮ. ಇವತ್ತು ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ನೀವೆಲ್ಲ ಬಹಳ ಪರಿಶ್ರಮ ವಹಿಸಿದ್ದೀರಿ. 1 ವರ್ಷ 2 ವರ್ಷ ನಿರಂತರ ಸಾಧನೆ ಮಾಡುವುದರ ಮೂಲಕ ಉನ್ನತ ಸ್ಥಾನದಲ್ಲಿ ನೀವೆಲ್ಲ ಏರಿದ್ದೀರಿ. ನಿಮ್ಮ ಈ ಸಾಧನೆ ಸಮಾಜ ಗೌರವಿಸ್ತದೆ, ಸಮಾಜ ನೆನಪಿಸ್ತದೆ. ಈ ಸಾಧನೆಯ ಗೌರವ ನಿಮ್ಮ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಇರುವಂತಹ ಪ್ರೇರಣಾದಾಯಕವಾದಂತಹ ಗೌರವ ಸಮರ್ಪಣೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿ ಎತ್ತರಕ್ಕೆ ಏರಿದ ಮೇಲೆ ಸಮಾಜಕ್ಕೆ ನೀವೇನು ಕೊಡಬೇಕು ಅನ್ನುವಂತಹ ಸೂಚನೆ ಈ ವೇದಿಕೆಯಿಂದ ಹೋಗ್ತಾ ಇದೆ. ಇವತ್ತು ದೊಡ್ಡ ಸಾಧನೆ ಮಾಡಿ ಸಮಾಜದಲ್ಲಿ ಮೇಲಸ್ಥಾನಕ್ಕೆ ಏರಿದ ಮೇಲೆ ನಾನು ಮತ್ತೆ ಸಮಾಜಕ್ಕೆ ಹಿಂದಿರುಗಿಸುವಂತಹ ನಿಟ್ಟಿನಲ್ಲಿ ಒಂದು ಸಂಕಲ್ಪ ಮಾಡಬೇಕು ಅನ್ನುವಂತಹ ಯೋಚನೆ ಈ ಕಾರ್ಯಕ್ರಮ ಆ ಸಂಕಲ್ಪವನ್ನು ನಿಮ್ಮಲ್ಲಿ ಹುಟ್ಟು ಹಾಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಯಲ್ಲಿ ವಾಹನದಲ್ಲಿ ಓಡಿಸುವಾಗ ಏನು ಮುಂಜಾಗ್ರತೆ, ಇದು ಕೇಳುವಾಗ ಬಹಳ ಸಣ್ಣ ವಿಷಯ ಅಂತ ಅನಿಸ್ಬೋದು. 2 ದಿನಗಳ ಹಿಂದೆ ಒಬ್ಬ ಹುಡುಗ ಬೈಕಲ್ಲಿ ಹೋಗ್ತಾ ಇದ್ದವ, ವೇಗ ಜಾಸ್ತಿಯಾಗಿ ಬಿದ್ದದ್ದು ಗುಂಡಿಗೆ. ಬೈಕು ಮೇಲೆ 4-6 ಜನ ಸೇರಿಸಿ ಅವರನ್ನು ಎತ್ತಿ ಮೇಲಕ್ಕೆ ತಂದರು, ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅದೃಷ್ಟವಶಾತ್ ಆ ಹುಡುಗ ಹೇಳ್ತಾನೆ, ಏನು ತರೆಟೆ ಹೆಲ್ಮೆಟ್ ಇತ್ತು ಹಿಡಿದವರೇ ಯಾನು ಒಂದೇ ಒಂದು ಕಡೆ ಪೆಟ್ಟಾಗಲಿಲ್ಲ, ಬದುಕಿ ಬಂದಿದ್ದಾನೆ. ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಅವ ಹೆಲ್ಮೆಟನ್ನು ಸರಿಯಾಗಿ ಧರಿಸಿದ್ದ ಅನ್ನುವ ಒಂದು ಕಾರಣದಿಂದಾಗಿ ಆ ಹುಡುಗ ಬದುಕಿ ಬಂದಿದ್ದಾನೆ ಅಂತ. ಈ ಸಣ್ಣ ವಿಷಯಗಳು ನಮಗೆ ಜೀವನದ ಗತಿಯನ್ನು ಬದಲಾಯಿಸುವಂತಹ ಕೆಲಸ ಕಾರ್ಯ ಮಾಡುತ್ತವೆ. ಜೊತೆಯಲ್ಲಿ ನಶಾಮುಕ್ತ ಸಮಾಜದ ಚಿಂತನೆಯನ್ನು ವರ್ಣಿಸಿದ್ದಾರೆ. ಇದೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಗೌರವ ಸಮರ್ಪಣೆಗೆ ನ್ಯಾಯವನ್ನು ಒದಗಿಸುವಂಥದ್ದು ಯಾವುದನ್ನು ಶಾಸಕರು ಹೇಳಿದ್ದಾರೋ ಅದನ್ನು ಜೀವನದಲ್ಲಿ ಪರಿಪಾಲಿಸುವಂತಹ ನಿಟ್ಟಿನಲ್ಲಿ ನಾವು ಕ್ರಿಯಾಶೀಲರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ಇವತ್ತು ಕೇವಲ ಗೌರವ ಸಮರ್ಪಣೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೂ ಗಿಡ ವಿತರಣೆ ಮಾಡ್ತಾ ಇದ್ದಾರೆ. ಮೊನ್ನೆ ಪ್ರಧಾನಮಂತ್ರಿಯವರೊಂದು ಕರೆ ಕೊಟ್ಟರು, ನಮ್ಮ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡ ನೆಡಬೇಕು ಅಂತ. ಬಹುಶಃ ಈ ಪರಿಕಲ್ಪನೆ ಬೆಳ್ತಂಗಡಿ ತಾಲೂಕಿನಾದ್ಯಂತ ಇವತ್ತು ಶಾಸಕರ ಮೂಲಕ ಯಾರು ಸಾಧಕ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಕೊಟ್ಟಂತಹ ಗಿಡವನ್ನು ಮನೆಯಲ್ಲಿ ಕೊಂಡೋಗಿ ನೆಡುವುದರ ಮೂಲಕ ಸಾಧನೆಯ ಉತ್ತುಂಗ ಶಿಖರಕ್ಕೆ ಏರಿದ ಮೇಲೆ ಅದರಿಂದ ಫಲ ಪಡೆದಾಗ ನಿಮಗಾಗುವಂತಹ ಅನುಭೂತಿ ಇದೆಯಲ್ಲ, ಅದು ಮೇಲ್ಮಟ್ಟದ್ದಾಗಿ ಇರ್ತದೆ. ಈ ಹಿನ್ನೆಲೆ ಎಲ್ಲ ಆಯಾಮಗಳಲ್ಲೂ ಈ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿಯಾದಂತಹ ಕಾರ್ಯಕ್ರಮ. ವಿಶೇಷವಾಗಿ ಶಾಸಕರಿಗೆ ಮತ್ತು ಎಲ್ಲ ಸಾಧಕ ವಿದ್ಯಾರ್ಥಿನಿಯವರಿಗೂ ಶುಭವನ್ನು ಹಾರೈಸ್ತಾ ಅತ್ಯಮೂಲ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಗವರ್ನರು ನಮ್ಮನ್ನು ಉದ್ದೇಶಿಸೋಣ. ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ಶ್ರಮಿಕರು, ನಮ್ಮ ಆತ್ಮೀಯರಾದಂಥ ಶ್ರೀಯುತ ಹರೀಶ್ ಪೂಂಜಾ ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ. ಇದು ಭಾಷಣ ಮಾಡೋದು ಸಮಯ ಅಲ್ಲ, 1 ಗಂಟೆ ಆಗ್ತಾ ಬಂತು. ಹೇಳೋದನ್ನೆಲ್ಲ ನಮ್ಮ ಶಾಸ್ತ್ರರು ಹೇಳಿ ಆಯಿತು. ಆದರೂ 1-2 ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಥಮವಾಗಿ ಈಗಾಗಲೇ ಅವರು ಪ್ರಾಸ್ತಾವಿಕದಲ್ಲಿ ಹೇಳಿದರು. ಯಾಕಂತೇಳಿದರೆ ನಮ್ಮ ಊರಿನ ಜನರಿಗೆ, ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ, ನಮ್ಮ ಊರಿನ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಶೈಕ್ಷಣಿಕ ಕ್ಷೇತ್ರ ಆಗಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಅವರು ಒಳ್ಳೆಯ ಪೊಸಿಷನ್ ತಗೋಬೇಕು. ನಮ್ಮೂರಿನ DC, ನಮ್ಮ ಇಲ್ಲಿನ ವೈದ್ಯರು ಅಥವಾ ಯಾವುದೇ ಸರ್ಕಾರಿ ಉದ್ಯೋಗಗಳು ನಮ್ಮ ತಾಲೂಕಿನವರು ಆಗಬೇಕು ಅಂತ ಹೇಳಿ ನಮಗೆಲ್ಲ ಎಲ್ಲ ಮಕ್ಕಳಿಗೆ ಒಂದು ಶುಭ ಹಾರೈಸಿದ್ದಾರೆ. ಖಂಡಿತವಾಗಿಯೂ ಇದವರ ಸ್ವಾರ್ಥ ಆಲೋಚನೆ ಅಲ್ಲ. ಯಾಕಂದರೆ ಆ ಥರ ಆಲೋಚನೆ ಮಾಡ್ತಿದ್ರೆ ಅವರು ತನ್ನ ಸ್ವಂತ ಅಥವಾ ತನ್ನ ಮನೆಯವರ ಬಗ್ಗೆ ಆಲೋಚನೆ ಮಾಡದೆ ಇಡೀ ನಮ್ಮ ತಾಲೂಕಿನ ಜನರ ಬಗ್ಗೆ ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ನಿಜವಾಗಿಯೂ ಧನ್ಯವಂತರು. ಇಂಥ ಒಂದು ಶಾಸಕರು ನಾವು ಪಡ್ಕೊಂಡದ್ದು ಖಂಡಿತವಾಗಿಯೂ ನಮಗೊಂದು ಹೆಮ್ಮೆಯ ವಿಷಯ. ಅದರೊಂದಿಗೆ ಅವರೊಂದು ಮಾತು ಹೇಳಿದರು, 2 ಕಿವಿ ಮಾತು ಕೂಡ ಹೇಳಿದರು. ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಕೂಡ ಹೇಳಿದರು, ನಾವು ನಮ್ಮ ಮಕ್ಕಳು ಇನ್ನು ಮುಂದಕ್ಕೆ ಬೆಳೆಯುವಾಗ ನಗರ ಪ್ರದೇಶದ ಮಕ್ಕಳು ಯಾವತ್ತೂ ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾಕಂತೇಳಿದರೆ ನಾವೆಲ್ಲರೂ ಒಳ್ಳೆಯದಾಗಿರ್ತೇವೆ, ಆದರೆ ಏನಾಗುತ್ತೆ ಅಂತೇಳಿ ನಮಗೆ ಪ್ರತಿಯೊಬ್ಬರು ಒಬ್ಬೊಬ್ಬರು ಹೊಸ ಜನರು ಸಿಗ್ತಾರೆ. ಯಾಕಂದರೆ ನಾವು ಸರಿ ಇದ್ದರೂ ನಮ್ಮ ಇರುವವರು ಸರಿ ಥರನೇ ಗ್ಯಾರಂಟಿ ಇರೋದಿಲ್ಲ. ಅದಕ್ಕೆ ಬೇಕಾಗಿ
ಶಾಸಕರು ಹೇಳಿದ ಹಾಗೆ ಖಂಡಿತವಾಗಿಯೂ ನಾವೆಲ್ಲ ಬಹಳ ಜಾಗೃತರಾಗಬೇಕು, ಜಾಗೃತ ಸಮಾಜರಾಗಬೇಕು. ಇವಾಗ ನೀವು ಹೇಗೆ ಇವತ್ತು ಸನ್ಮಾನ ತಗೊಳ್ತೀರಾ, ಇದರ ಉದ್ದೇಶ ಅವರು ಸರಿಯಾಗಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಸಣ್ಣದಿರಬೇಕಾದ್ರೆ ಈ ಒಂದು ಅವಕಾಶ ಸಿಗಲಿಲ್ಲ. ಯಾಕಂದರೆ ನಾವು ಹೊಟ್ಟೆ ಬಟ್ಟೆಗೆ ನಮ್ಮ ತಂದೆ ತಾಯಿ ಭಾಳ ಕಷ್ಟಪಡ್ತಾ ಇದ್ದರು. ಇವಾಗ ನಿಮಗೊಂದು ಅವಕಾಶ ಇದೆ, ಇದನ್ನು ಸದುಪಯೋಗ ಮಾಡಿಸಿ. ಖಂಡಿತವಾಗಿಯೂ ನಮ್ಮ ದೇಶದ ಸತ್ಪ್ರಜೆಗಳಾಗಿ ನಮ್ಮ ನರೇಂದ್ರ ಮೋದಿಯವರ ಚಿಂತನೆ ಖಂಡಿತವಾಗಿಯೂ ಯುವಕರ ಬಗ್ಗೆ ಎಷ್ಟು ಕಾಳಜಿ, ಯುವಕರಿಗೆ ಎಷ್ಟು ಮುಂದೆ ಬರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ನನ್ನದೊಂದು ಕಿವಿ ಮಾತು, ಏನು ಶಾಸಕರು ಹೇಳಿದ್ರ ನಮ್ಮ ಎಲ್ಲ ಒಳ್ಳೆಯದಕ್ಕೆ ಬಗ್ಗೆ ಹೇಳಿದ್ದಾರೆ ಅವರು. ನಾವು ಅವರೊಂದು ಚಿಂತನೆಯನ್ನು ಖಂಡಿತವಾಗಿ ಕಾರ್ಯಗತಿಗೊಳಿಸೋಣ. ಪ್ರತಿಯೊಬ್ಬರ ಇವತ್ತು ಸನ್ಮಾನ ಪಡೆಯುವಂಥ ಹುಡುಗರು ತಮ್ಮ ಮನಸಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ ಮುಂದಕ್ಕೆ ಮಾದರಿಯಾಗಿ ನಮ್ಮ ಶಾಸಕರ ಏನೊಂದು ಮನದ ಆಸೆ ಇದೆ, ನನ್ನ ತಾಲೂಕಿನ ಜನರು, ನನ್ನ ತಾಲೂಕಿನವರು ಅಭಿವೃದ್ಧಿ ಆಗಬೇಕು, ನನ್ನ ತಾಲೂಕಿಗೆ ಅದು ಬೇಕು ಇದು ಬೇಕೆಲ್ಲ, ಆ ಆಲೋಚನೆ ನಾವು ಸಾಕಾರಗೊಳಿಸುವಲ್ಲಿ ನೀವೆಲ್ಲರೂ ಸಹಕಾರ ಮಾಡಬೇಕು. ಅದೇ ಥರ ಇವತ್ತು ಈ ಬಂದಂಥ ಎಲ್ಲ ಮಕ್ಕಳು, ಅವರ ಪೋಷಕರು, ತಂದೆ ತಾಯಿಯವರ ಸಹಕಾರದಿಂದ ಮಾತ್ರ ಈ ಮಕ್ಕಳ, ವಿಶೇಷವಾಗಿ ಅಮ್ಮಂದಿರ ಸಹಕಾರದಿಂದ ಈ ಮಕ್ಕಳು ಇಷ್ಟೊಂದು ಮಾರ್ಕ್ಸ್ ಪಡಲಿಕ್ಕೆ, ಇವತ್ತು ಸನ್ಮಾನ ಮಾಡಲಿಕ್ಕೆ ಇಲ್ಲಿದ್ದಾರೆ. ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳ ಪೋಷಕರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಅದೇ ಥರ ನಮ್ಮ ಈ ಜನಪ್ರಿಯ ಶಾಸಕರು ಖಾಲಿ ತಾಲೂಕಿಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲೇ, ಇಡೀ ರಾಜ್ಯದಲ್ಲಿ ವಿಶೇಷವಾದ ಕಾರ್ಯಕ್ರಮ ಮಾಡಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರಿಗೆ ಇನ್ನಷ್ಟು ಭಗವಂತನು ಆಯುರಾರೋಗ್ಯ, ಐಶ್ವರ್ಯ, ಆರೋಗ್ಯ ಕೊಟ್ಟು ಇನ್ನು ಮುಂದಕ್ಕೂ ಜನಪರ ಇಂಥ ಕೆಲಸ ಮಾಡುವಲ್ಲಿ ದೇವರ ಅನುಗ್ರಹಿಸಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೊಂದಿರ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಯಾರು ಡಾಕ್ಟರ್ ಪ್ರದೀಪ್ ನಾವೂರು ಸರ್ ಇವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ದಯಾಕರ್ ಸರ್ ಇವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇವರಿಗೂ ಶಾಲನ್ನು ಹಾಕಿ ಗೌರವಿಸಬೇಕು ಅನ್ನುವಂಥ ಮನವಿ. ಅದರ ಜೊತೆಗೆ ನಮ್ಮ ಪದ್ಮನಾಭ ಸುವರ್ಣ ಸರ್ ಇವರಿಗೂ ಧನ್ಯವಾದಗಳು, ಜೊತೆಯಾಗಿ ಸೇರಿ ಶಾಲನ್ನು ಹಾಕಿ ಇವರಿಗೆ ಗೌರವಿಸಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಜಯಾನಂದ್ ಸರ್ ಕೂಡ ಇರೋವಂಥದ್ದು. ಸರ್ ತಮಗೂ ಕೂಡ ಧನ್ಯವಾದಗಳು, ನಮ್ಮ ಮಾತುಗಳ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿರೋ ಸಮಸ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪದ್ಮನಾಭ್ ಸರ್ ಮಾತಾಡ್ತಾರಂತೆ. ಒಂದೆರಡು ಮಾತುಗಳು ನಮ್ಮ ಸರ್ನಿಂದ. ಕ್ಷಮಿಸಿ, ಒಂದು ಮಾತು ನಾನು ಹೇಳಿಕೆ ಮರೆತು ಬಿಟ್ಟೆ. ನಮ್ಮ ಶಾಸಕರು ಲೀಡರ್ಶಿಪ್ ಅವಾರ್ಡ್ ಪಡ್ಕೊಂಡಿದ್ದಾರೆ ನಮ್ಮ ಇಡೀ ರಾಜ್ಯದಲ್ಲಿ. ಇದು ನಮಗೆ ತಾಲೂಕಿಗೆ ಹೆಮ್ಮೆಯ ವಿಷಯ. ಖಂಡಿತವಾಗಿಯೂ ನಾವೆಲ್ಲರೂ ಎದ್ದು ನಿಂತು ಈ ಒಂದು ಶಾಸಕರ ಗೌರವ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ನಿಜವಾಗಿಯೂ ಇವರು ಸೂಕ್ತ ವ್ಯಕ್ತಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನ್ಯೂಸ್ ಪೇಪರ್ ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಅವರು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ದೇವರು ಒಂದಲ್ಲ ಒಂದು ಕಡೆ ಸಹಕಾರ ಮಾಡ್ತಂದು ಇಲ್ಲಿ ಗೊತ್ತಾಗ್ತಾ ಇದೆ. ಧನ್ಯವಾದಗಳು ಸರ್. ಹಾಗೆ ಇತ್ತೀಚೆಗೆ ರಾಯರ ಸನ್ನಿಧಾನದಲ್ಲಿ ಮಂತ್ರಾಲಯದ ಪರಿಮಳ ಪ್ರಶಸ್ತಿ ಕೂಡ ನಮ್ಮ ಶಾಸಕರ ಮುಡಿಗೇರಿದೆ. ಅದನ್ನು ಕೂಡ ನಾವು ಇಲ್ಲಿ ವ್ಯಕ್ತಪಡಿಸಲೇಬೇಕು. ಇದು ನಮ್ಮ ಬೆಳ್ತಂಗಡಿಗೆ ಬಹಳ ದೊಡ್ಡ ಸಾಧನೆ ಇದ್ದ ಹಾಗೆ ಸಾಧಕರಿಂದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರವನ್ನು ಕೊಡುವಂತಹ ಕಾರ್ಯಕ್ರಮ ಇದು. ಹಾಗಾಗಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡೋಣ ಅನ್ನುವಂತಹ ಮನವಿ. ಎಲ್ಲ ಗಣ್ಯ ಅತಿಥಿಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ತಾವು ಮುಂದೆ ನಿಂತು ಈ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಕೊಯ್ಯೂರು ಗ್ರಾಮದಿಂದ ವಂಶಿಕ PUC 569 ಅಂಕ, ವಂಶಿಕ PUCಯಲ್ಲಿ 569 ಅಂಕ. ವಂಶಿಕ ನೀಪ್ತಾ ಅಡ್ಕಾರ್ ಕೊಯ್ಯೂರು ತಾವು ಬಂದು ವೇದಿಕೆಯಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು. ಅದರ ಜೊತೆಗೆ ಎಲ್ಲರೂ ಕೂಡ ಬಲಭಾಗದಿಂದ ವೇದಿಕೆಗೆ ಬನ್ನಿ. ಧೀರಜ್ ಶರ್ಮಾ ಎಚ್, ಕೊಯ್ಯೂರು ಗ್ರಾಮ, SSLCಯಲ್ಲಿ ಅಧಿಕ ಅಂಕ. ಧೀರಜ್. ಪ್ರಗತ್ ಕೊಯ್ಯೂರು. ಬಲಭಾಗದಿಂದ ಬನ್ನಿ, ದಯವಿಟ್ಟು ಬಲಭಾಗದಿಂದ ಬನ್ನಿ. ಎಡಭಾಗದಿಂದ ಬೇಡ, ಬಲಭಾಗದಿಂದ ಬನ್ನಿ ದಯವಿಟ್ಟು. ಪ್ರಗತ್
ಧೀರಜ್ ಶರ್ಮಾ ಎಚ್. ಧೀರಜ್. ತೀರ್ಥೇಶ್ ಕೊಯ್ಯೂರು. ತೀರ್ಥೇಶ್ ಕೊಯ್ಯೂರು. ತೀರ್ಥೇಶ್ ಕೊಯ್ಯೂರು. ಶ್ರೇಯಸ್ ಯುಕೆ ಕೊಯ್ಯೂರು. ಶ್ರೇಯಸ್ ಯುಕೆ. ಸ್ವರುಣ್ ಕೊಯ್ಯೂರು. ಸ್ವರುಣ್ ಕೊಯ್ಯೂರು. ಸ್ವರುಣ್. ಸ್ವರುಣ್ ಕೊಯ್ಯೂರ್. ಪ್ರಣಮ್ಯ ಕೊಯ್ಯೂರು. ಪ್ರಣಮ್ಯ ಕೊಯ್ಯೂರು. ಭಾಗ್ಯಲಕ್ಷ್ಮಿ ಕೊಯ್ಯೂರು. ಭಾಗ್ಯಲಕ್ಷ್ಮಿ ಕೊಯ್ಯೂರು. ಭಾಗ್ಯಲಕ್ಷ್ಮಿ ಕೊಯ್ಯೂರು. ವಿನಯ ಪಿಯುಸಿ ಕೊಯ್ಯೂರು. ವಿನಯ ಪಿಯುಸಿ ಕೊಯ್ಯೂರು. ಚೇತನ್ ಕುಮಾರ್ ಎಸ್ಎಸ್ಎಲ್ಸಿ ಕೊಯ್ಯೂರು. ಚೇತನ್ ಕುಮಾರ್ ಎಸ್ಎಸ್ಎಲ್ಸಿ ಕೊಯ್ಯೂರು. ಮೋಕ್ಷ ಎಂ ಪಿಯುಸಿ ಕೊಯ್ಯೂರು. ಮೋಕ್ಷ ಎಂ ಪಿಯುಸಿ ಕೊಯ್ಯೂರು. ಭೂಮಿಕಾ ಎಸ್ಎಸ್ಎಲ್ಸಿ ಕೊಯ್ಯೂರು. ಭೂಮಿಕಾ ಎಸ್ಎಸ್ಎಲ್ಸಿ ಕೊಯ್ಯೂರು. ಇಳಂತಿಲ ಗ್ರಾಮದಿಂದ ಈಗ ವೀಕ್ಷ ಎಸ್ಎಸ್ಎಲ್ಸಿ ಇಳಂತಿಲ. ವೀಕ್ಷ ಎಸ್ಎಸ್ಎಲ್ಸಿ ಇಳಂತಿಲ. ತೇಜಸ್ವಿನಿ ಎಸ್ಎಸ್ಎಲ್ಸಿ ಇಳಂತಿಲ. ಶ್ರೀನಾಥ್ ವಿಪಿ ಪಿಯುಸಿ ಇಳಂತಿಲ. ಹರ್ಷ ಎನ್ಎಸ್ ಪಿಯುಸಿ ಇಳಂತಿಲ. ಇಳಂತಿಲದವರೆಲ್ಲರೂ ಕೂಡ ವೇದಿಕೆಯ ಮುಂದೆ ಬಂದು ತಯಾರಾಗಿರುವಂಥದ್ದು. ಇಳಂತಿಲ ಗ್ರಾಮದ ಎಲ್ಲರೂ ಕೂಡ. ಲಾಸ್ಯ ಎನ್ ವಿ ಎಸ್ಎಸ್ಎಲ್ಸಿ ಇಳಂತಿಲ. ಚೈತ್ರ ಎಸ್ಎಸ್ಎಲ್ಸಿ ಇಳಂತಿಲ. ಸುಷ್ಮಿತಾ ಎಸ್ಎಸ್ಎಲ್ಸಿ ಇಳಂತಿಲ. ಸುಷ್ಮಿತಾ ಎಸ್ಎಸ್ಎಲ್ಸಿ ಇಳಂತಿಲ. ರಂಜಿತ್ ಪಿಯುಸಿ ಇಳಂತಿಲ. ರಂಜಿತ್ ಪಿಯುಸಿ ಇಳಂತಿಲ. ಪ್ರಣವ ನರಸಿಂಹ ಶರ್ಮಾ ಕೆ ಎಸ್ಎಸ್ಎಲ್ಸಿ ಇಳಂತಿಲ. ಪ್ರಣವ ನರಸಿಂಹ ಶರ್ಮಾ ಇಳಂತಿಲ. ಅನುಷಾ ಎಸ್ಎಸ್ಎಲ್ಸಿ ಇಳಂತಿಲ. ಅನುಷಾ ಎಸ್ಎಸ್ಎಲ್ಸಿ ಇಳಂತಿಲ. ಅನ್ವಿ ಆರ್ ಆಚಾರ್ಯ ಎಸ್ಎಸ್ಎಲ್ಸಿ ಇಳಂತಿಲ. ಅನ್ವಿ ಆರ್ ಆಚಾರ್ಯ ಎಸ್ಎಸ್ಎಲ್ಸಿ ಇಳಂತಿಲ. ಶ್ರಾವ್ಯ ಎನ್ ಪಿಯುಸಿ ಇಳಂತಿಲ. ಶ್ರಾವ್ಯ ಎನ್ ಪಿಯುಸಿ ಇಳಂತಿಲ. ಹರ್ಷಿತಾ ಕೆ. ಹರ್ಷಿತಾ ಕೆ ಪಿಯುಸಿ ಇಳಂತಿಲ.
ಈಗ ಗ್ರಾಮದವರು ಎದುರು ಬಂದು ನಿಂತರೂ ಕೂಡ ನಾನೊಂದು ವೇಳೆ ಹೆಸರು ಹೇಳದೇ ಇದ್ರೆ ದಯವಿಟ್ಟು ವಾಪಸ್ ಕೂತ್ಕೊಳ್ಳಿ. ಕಡೆಗೆ ಮತ್ತೆ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಮುಂದೆ ಆಯಿಷತ್ ಸಫಾ SSLC ಇಳಂತಿಲ, ಆಯಿಷತ್ ಸಫಾ SSLC ಇಳಂತಿಲ, ಲಾಸ್ಯಾ NV SSLC ಇಳಂತಿಲ, ಲಾಸ್ಯಾ NV SSLC ಇಳಂತಿಲ, ಚಾರ್ವಿ SSLC ಇಳಂತಿಲ, ಚಾರ್ವಿ. ಮುಂದೆ ಮತ್ತೆ ಕೊಯ್ಯೂರು ಗ್ರಾಮದ ಒಂದಷ್ಟು ಹೆಸರುಗಳು ನಮ್ಮ ಜೊತೆಗಿರೋ ಅಂಥದ್ದು. ಕೊಯ್ಯೂರು ಗ್ರಾಮದವರು ನಂದಿತಾ SSLC ಕೊಯ್ಯೂರು, ನಂದಿತಾ SSLC ಕೊಯ್ಯೂರು, ರಕ್ಷಾಗೌಡ SSLC ಕೊಯ್ಯೂರು, ರಕ್ಷಾಗೌಡ SSLC ಕೊಯ್ಯೂರು, ರಕ್ಷಾ SSLC ಕೊಯ್ಯೂರು, ಕೊಯ್ಯೂರು ಗ್ರಾಮದವರು ತಯಾರಾಗಿರುವಂಥದ್ದು. ಅಕ್ಷಯ್ PUC ಕೊಯ್ಯೂರು, ಅಕ್ಷಯ್ PUC ಕೊಯ್ಯೂರು, ಸುಮಂತ್ PUC ಕೊಯ್ಯೂರು, ಸುಮಂತ್ PUC ಕೊಯ್ಯೂರು, ಪ್ರಣಮ್ SSLC ಕೊಯ್ಯೂರು, ಪ್ರಣಮ್ SSLC ಕೊಯ್ಯೂರು, ಚಿಂತನ PUC ಕೊಯ್ಯೂರು, ಚಿಂತನ PUC ಕೊಯ್ಯೂರು, ಸ್ವಸ್ತಿಕ್ SSLC ಕೊಯ್ಯೂರು, ಸ್ವಸ್ತಿಕ್ SSLC ಕೊಯ್ಯೂರು, ನೇತ್ರ SSLC ಕೊಯ್ಯೂರು, ನೇತ್ರ SSLC ಕೊಯ್ಯೂರು, ಫಾತಿಮತ್ ಸಾಬಿರಾ PUC ಕೊಯ್ಯೂರು, ಫಾತಿಮತ್ ಸಾಬಿರಾ PUC ಕೊಯ್ಯೂರು, ಶ್ರೇಯಾ PUC ಕೊಯ್ಯೂರು, ಶ್ರೇಯಾ PUC ಕೊಯ್ಯೂರು, ಅಮೂಲ್ಯ SSLC ಕೊಯ್ಯೂರು, ಅಮೂಲ್ಯ SSLC ಕೊಯ್ಯೂರು, ಅಭಿಜಿತ್ PUC ಕೊಯ್ಯೂರು, ಅಭಿಜಿತ್ PUC ಕೊಯ್ಯೂರು, ಶ್ರೇಯಸ್ SSLC ಕೊಯ್ಯೂರು, ಸ್ವಸ್ತಿಕ್ SSLC ಕೊಯ್ಯೂರು, ದೀಪಕ್ PUC ಕೊಯ್ಯೂರು, ಸಾತ್ವಿಕ್ SSLC ಕೊಯ್ಯೂರು, ಸಾತ್ವಿಕ್ SSLC ಕೊಯ್ಯೂರು, ಅಬ್ದುಲ್ ರಮೀಸ್ PUC ಕೊಯ್ಯೂರು, ಅಬ್ದುಲ್ ರಮೀಸ್ PUC ಕೊಯ್ಯೂರು, ಹೆಸರು ಸೂಚಿಸದೇ ಇದ್ದ ಮಕ್ಕಳೇ ದಯವಿಟ್ಟು ಕೂತ್ಕೊಳ್ಳಿ. ಕೊನೆಗೆ ಸನ್ಮಾನ ಕಾರ್ಯಕ್ರಮವನ್ನು ಮತ್ತೆ ಆಯೋಜಿಸ್ತಾ ಇದ್ದೇವೆ. ಇದೇ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಶಶಿಕಾಂತ್ ಅನ್ನೋರ್ದು ಬ್ಲಡ್ ಡೊನೇಟ್ ಮಾಡಿರೋ ಸರ್ಟಿಫಿಕೇಟ್ ಸಿಕ್ಕಿದೆ, ದಯವಿಟ್ಟು ಸ್ವೀಕರಿಸಿ. ಈಗ ಕುಕ್ಕಳ ಗ್ರಾಮ, ಕುಕ್ಕಳ ಗ್ರಾಮದವರೆಲ್ಲರೂ ಕೂಡ ಎದುರು ಬಂದು ತಯಾರಾಗುವಂಥದ್ದು. ಅಭಿಜ್ಞಾ R ಶೆಟ್ಟಿ PUC ಕುಕ್ಕಳ, ಅಭಿಜ್ಞಾ R ಶೆಟ್ಟಿ, ಅನನ್ಯ R ಶೆಟ್ಟಿ SSLC ಕುಕ್ಕಳ, ರಿಶೋನ್ ಲೋಬೋ SSLC ಮಡಂತ್ಯಾರ್, ರಮಿತಾ ಕುಕ್ಕಳ PUC, ನಾನು ಹೆಸರು ಯಾರದ್ದು ಕರಿತೇನೆ ಅವರು ವೇದಿಕೆಯ ಮೇಲೆ ಬನ್ನಿ. ಉಳಿದವರು ತಯಾರಾಗಿರುವಂಥದ್ದು. ಒಂದು ವೇಳೆ ನಾನು ಹೆಸರು ಹೇಳಿಲ್ಲ ಅಂದರೆ ಬೇಜಾರಾಗಬೇಡಿ. ಕೊನೆಗೆ
ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲೆ ನಡೆಯುತ್ತೆ. ಸನ್ಮಾನ ಪತ್ರ ನಿಮ್ಮ ಮನೆಗೆ ತಲುಪುತ್ತೆ. ಮೈತ್ರಿ ಜಿ ಸಾಲ್ಯಾನ್ SSLC ಕುಕ್ಕಳ, ಮೈತ್ರಿ ಜಿ ಸಾಲ್ಯಾನ್. ಯಶ್ವಿತಾ SSLC ಕುಕ್ಕಳ, ಪ್ರತೀಕ್ಷಾ PUC ಕುಕ್ಕಳ, ಕೀರ್ತನ SSLC ಕುಕ್ಕಳ. ಚೇತನಾ ದಾಸ್ PUC ಕುಕ್ಕಳ, ಪ್ರಜ್ಞಾ ಶೆಟ್ಟಿ SSLC ಕುಕ್ಕಳ. ಇದಾದ ಕೂಡಲೇ ಕಣಿಯೂರು ಗ್ರಾಮದವರು ತಯಾರಾಗುವಂಥದ್ದು. ಧನ್ವಿತಾ SSLC ಕುಕ್ಕಳ. ಈಗ ಕಣಿಯೂರು ಗ್ರಾಮದವರಿಗೆ ಗೌರವ ಸನ್ಮಾನ. ಕಣಿಯೂರು ಗ್ರಾಮದಿಂದ ರಮ್ಯಾ PUC, ಜಶ್ಮಿತಾ SSLC ಕಣಿಯೂರು, ಕೃತಿ ಶೆಟ್ಟಿ SSLC ಕಣಿಯೂರು, ಮೋಕ್ಷ M ರೈ SSLC ಕಣಿಯೂರು, ಪ್ರತೀಕ್ PUC ಕಣಿಯೂರು, ವಿಯೋನಾ ರೆಗು PUC ಕಣಿಯೂರು, ಅನನ್ಯ SSLC ಕಣಿಯೂರು, ಕೀರ್ತಿ PUC ಕಣಿಯೂರು, ಅರ್ಚನಾ PUC ಕಣಿಯೂರು, ಶಿವಪ್ರಸಾದ್ PUC ಕಣಿಯೂರು, ಅನ್ವಿತಾ ಶೆಟ್ಟಿ SSLC ಕಣಿಯೂರು, ಯಶವಂತ್ PUC ಕಣಿಯೂರು. ಮುಂದೆ ತಣ್ಣೀರು ಪಂಥ ಗ್ರಾಮದವರು ತಯಾರಾಗುವಂಥದ್ದು. ಕಣಿಯೂರಿಂದ ಯಶವಂತ್, ತಣ್ಣೀರು ಪಂಥ ಗ್ರಾಮ. ಜಯಕೀರ್ತನ್ SSLC ತಣ್ಣೀರು ಪಂಥ, ನಿರೀಕ್ಷಾ N SSLC ತಣ್ಣೀರು ಪಂಥ, ಅಶ್ವಿಜಾ SSLC ತಣ್ಣೀರು ಪಂಥ, ತೃಪ್ತಿ SSLC ತಣ್ಣೀರು ಪಂಥ, ಪೂಜಾ PUC ತಣ್ಣೀರು ಪಂಥ, ಅಮೃತ ಕೆ PUC ತಣ್ಣೀರು ಪಂಥ, ಆಸಿರಾ ಬಾನು SSLC ತಣ್ಣೀರು ಪಂಥದವರು
ಮುಂದೆ ಕರಾಯ ಗ್ರಾಮಕ್ಕೆ ಸಂಬಂಧಪಟ್ಟ 2 ವಿದ್ಯಾರ್ಥಿಗಳು, ರಿತಿಕಾ SSLC ಕರಾಯ, ರಿತಿಕಾ, ಮೋಕ್ಷ SSLC ಕರಾಯ. ರಿತಿಕಾ ಆ್ಯಂಡ್ ಮೋಕ್ಷ. ಪುತ್ತಿಲ ಗ್ರಾಮ, नारायणं भजे नारायणं लक्ष्मीनारायणं भजे ಮುಂದೆ ಪುತ್ತಿಲ ಗ್ರಾಮ, नारायणं ಸುಚಿತ್ರಾ PUC, लक्ष्मीनारायणं ಸುಚಿತ್ರಾ ಪುತ್ತಿಲ, ಮೋಕ್ಷ PUC ಪುತ್ತಿಲ, नारायणं भजे नारायणं ತೃಪ್ತಿ K SSLC ಪುತ್ತಿಲ, भजे नारायणं ಹಾರ್ದಿಕ್ PUC ಪುತ್ತಿಲ, भजे नारायणं लक्ष्मीनारायणं ರಕ್ಷಾ PUC ಪುತ್ತಿಲ, ರಕ್ಷಾ PUC ಪುತ್ತಿಲ. भजे नारायणं लक्ष्मीनारायणं भजे नारायणं नारायणं भजे नारायणं लक्ष्मीनारायणं भजे नारायणं वृन्दावनस्थितं नारायणं देववृन्दैरभीष्टितं नारायणं दिनकरमध्यगं नारायणं दिव्यकनकाम्बरधरं नारायणं ವಿಭಿನ್ನವಾದ ಪರಿಕಲ್ಪನೆ ಇದು. ಎಲ್ಲ ಮಕ್ಕಳಿಗೆ ಸಸಿಗಳನ್ನ ಕೊಟ್ಟು ಆ ಸಸಿಗಳಂತೆ ಅವರ ಬಾಳು ಕೂಡ ಸಮೃದ್ಧ ಆಗಲಿ ಅನ್ನುವಂತಹ ಮಹಾ ಆಕಾಂಕ್ಷೆ ಇಲ್ಲಿರೋ ಅಂಥದ್ದು. ಇದೊಂದು ಭರವಸೆಯ ಹೊಂಗಿರಣ ಆಗ್ಲಿಕ್ಕಿದೆ. ಹಾಗಾಗಿ ಎಲ್ರಿಗೂ ಕೂಡ ಮಕ್ಕಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು, ಅಭಿನಂದನೆಯ ಸನ್ಮಾನವನ್ನ ಅರ್ಪಿಸ್ತಾ ಇದ್ದೇವೆ. नारायणं भजे ಮುಂದೆ ಉರುವಾಲು ಗ್ರಾಮದ ವಿದ್ಯಾರ್ಥಿಗಳು, ಶಕ್ಷತ್ ಎಸ್ ರೈ PUC ಉರುವಾಲು, नारायणं ಶಕ್ಷತ್, ಲಿಖಿತ SSLC ಉರುವಾಲು, ಲಿಖಿತ SSLC ಉರುವಾಲು, नारायणं भव्य शरणागत निधिं ಸಹನಾ ರಾವ್ SSLC ಉರುವಾಲು, ಸಹನಾ ರಾವ್ SSLC ಉರುವಾಲು, ಪೂಜಾ ಸಿ SSLC ಉರುವಾಲು, ಪೂಜಾ ಸಿ SSLC ಉರುವಾಲು. भजे नारायणं लक्ष्मीनारायणं भजे नारायणं ಈಗ ವೇದಿಕೆ ಮೇಲೆ ಬೇರೆ ಬೇರೆ ಗ್ರಾಮದ ಇಷ್ಟು ವಿದ್ಯಾರ್ಥಿಗಳು ಒಟ್ಟು ಸೇರಿ ಒಂದು ಗುಂಪು ಫೋಟೋವನ್ನ ಕ್ಲಿಕ್ಕಿಸ್ಲಿಕ್ಕಿದೆ. ಶ್ರಮಿಕ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಇದರ ಸಹಭಾಗಿತ್ವದಲ್ಲಿ ಮುಂದಾಳತ್ವದಲ್ಲಿ ಆಯೋಜನೆಯಾಗಿರುವಂತಹ ವಿಭಿನ್ನ ಕಾರ್ಯಕ್ರಮ ಇದು. ವರ್ಷಗಳ ಹಿಂದೆ ತಾನು ಕಟ್ಟಿದ್ದ ಯಾರು ಇವತ್ತು ಡಿಸ್ಟಿಂಕ್ಷನ್ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಇವತ್ತಿಗೆ ನಾವು ಗಿಡ ಕೊಟ್ಟಿದ್ದೇವೆ. ಈ ಗಿಡವನ್ನು ತಗೊಂಡೋಗಿ ನಿಮ್ಮ ಕಣ್ಣೆದುರಿಗೆ ಯಾವುದಾದ್ರೂ ಒಂದು ಒಳ್ಳೆ ಅವತ್ತಿನವರೆಗೆ ಇರ್ತದೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ನೋಡುವ ಕಾಲಘಟ್ಟದವರೆಗೂ ಅದು ಇರ್ತದೆ. ಆವಾಗ ಅವರಿಗೆ ಹೇಳಲಿಕ್ಕಾಗ್ತದೆ, ಇದು ನಾನು SLCಯಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಾಗ ಸನ್ಮಾನದಲ್ಲಿ ತಗೊಂಡಿರ್ತಕ್ಕಂಥ ಗಿಡ, PUCಯಲ್ಲಿ ಸನ್ಮಾನವನ್ನು ತಗೊಂಡಂತಹ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ಗಿಡ ಇವತ್ತು ಶಾಶ್ವತವಾಗಿ ನಮ್ಮ ಕಣ್ಣೆದುರಿಗೆ ಇದೆ ಅಂತ ಹೇಳಿದ್ರೆ ನಾನು ಆ ಸಾಧನೆಯನ್ನು ಮಾಡಿದ್ದು ಈ ಮರದಿಂದ ನಿಮಗೆ ಪ್ರೇರಣೆ ಆಗಬೇಕು ಎನ್ನುವಂಥದ್ದು ನಮ್ಮ ಮಕ್ಕಳಿಗೂ ಮರಿಮಕ್ಕಳಿಗೆ ಹೇಳುವಂತಹ ಒಂದೇ ಒಂದು
ನೀವು ಇವತ್ತು ಸಾಧನೆ ಮಾಡಿರ್ತಕ್ಕಂಥದ್ದು ಉಳಿಯುವುದು ಯಾವುದು ಕೇಳಿದರೆ, ನೀವು ನಟ್ಟಂತಾಗಿ ಒಮ್ಮೆ ನೀವು ಎಲ್ಲಿಯಾದರೂ ಒಮ್ಮೆ ಅವಕಾಶ ಸಿಕ್ಕಿದ್ರೆ ಊರೂರಿಗೆ ಬಂದಾಗ ಡಿಸ್ಟಿಂಕ್ಷನ್ ಪಡೆದುಕೊಂಡಿರ್ತಕ್ಕಂಥವರ ಮನೆಗೆ ಭೇಟಿ ಕೊಟ್ಟು ಆ ಮರ ಹೇಗಿದೆ ಅಂತ ನೋಡಲಿಕ್ಕೆ ಖಂಡಿತ ನಾನು ಬರ್ತೇನೆ ಕೆಲವು ಮನೆಗಳಿಗೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾನು PCMB ಇದ್ದೇನೆ, ನಾನು ಇಂಜಿನಿಯರಿಂಗ್ ಮಾಡಲಿಕ್ಕೆ ಹೊರಟಿದ್ದೇನೆ, ನಾನು ಡಾಕ್ಟ್ರ್ ಮಾಡಲಿಕ್ಕೆ ಹೊರಟಿದ್ದೇನೆ. ಮತ್ತೊಬ್ಬಳು ವಿದ್ಯಾರ್ಥಿನಿ ಹೇಳಿದ್ರು, ನಾನು ಡಿಫೆನ್ಸಿಗೆ ಯಾವುದು ಕೋರ್ಸೋದು ಎನ್ಸಿನಲ್ಲಿ ವಿದ್ಯಾರ್ಥಿಗಳ ಈ ಸನ್ಮಾನಿತರ ಮನಸ್ಸಿನಲ್ಲಿ ಏನೆಲ್ಲ ಆಕಾಂಕ್ಷೆಗಳು, ಯಾವ ಗುರಿ ಇದೆ ಅದನ್ನು ದೇವರು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಎದುರು ಕೂತಿರ್ತಕ್ಕಂಥ ನಾವೆಲ್ಲ ಬೇಕನ್ನೋದು ಹೇಳ್ತೀನಿ. ತಾವು ತಮ್ಮ ವೇದಿಕೆಯ ಎಡಭಾಗದಿಂದ ಕೆಳಗಡೆ ಇರುವಂತಹ ಸಭಾಂಗಣದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ತಾವು ಊಟವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಜೆ ನಾರಾಯಣಂ ಲಕ್ಷ್ಮೀ ನಾರಾಯಣಂ ಭಜೆ ನಾರಾಯಣ. ನಾರಾಯಣಂ ಭಜೆ ನಾರಾಯಣಂ ಲಕ್ಷ್ಮೀ ನಾರಾಯಣಂ ಭಜೆ ನಾರಾಯಣಂ. ನಾರಾಯಣಂ ಭಜೆ ನಾರಾಯಣಂ ಲಕ್ಷ್ಮೀ ನಾರಾಯಣ. ಆಯುಷ್ SSLC ಮಾಲಾಡಿ, ಆಯುಷ್ SSLC ಮಾಲಾಡಿ. ಪವನ್ ಕುಮಾರ್ PUC ಮಾಲಾಡಿ, ಪವನ್ ಕುಮಾರ್ PUC ಮಾಲಾಡಿ. ಸಿಂಚನ್ ಕುಮಾರ್ SSLC ಮಾಲಾಡಿ, ಸಿಂಚನ್ ಕುಮಾರ್ SSLC ಮಾಲಾಡಿ. ಸಾತ್ವಿ ಬಾಳಿಗ PUC ಮಾಲಾಡಿ, ಸಾತ್ವಿ ಬಾಳಿಗ PUC ಮಾಲಾಡಿ. ಮನ್ವಿತಾ PUC ಮಾಲಾಡಿ, ಮನ್ವಿತಾ PUC ಮಾಲಾಡಿ. ಮನ್ವಿತಾ PUC ಮಾಲಾಡಿ. ಪ್ರಾಪ್ತಿ ವಿ ಕುಲಾಲ್ SSLC ಮಾಲಾಡಿ, ಪ್ರಾಪ್ತಿ ವಿ ಕುಲಾಲ್. ಜೈಸನ್ ಲೈನಲ್ ಮಿರಂದಾ, ಜೈಸನ್ ಲೈನಲ್ ಮಿರಂದಾ PUC ಮಾಲಾಡಿ. ಶಾಶ್ವತ್ ಶೆಟ್ಟಿ SSLC ಮಾಲಾಡಿ, ಶಾಶ್ವತ್ ಶೆಟ್ಟಿ. ಅನನ್ಯ ಅಡಪ PUC ಮಾಲಾಡಿ. ಶ್ರದ್ಧಾ PUC ಮಾಲಾಡಿ, ಶ್ರದ್ಧಾ PUC ಮಾಲಾಡಿ. ಶರಣ್ಯ ಜೆ ಶೆಟ್ಟಿ ಮಾಲಾಡಿ, ಶರಣ್ಯ ಜೆ ಶೆಟ್ಟಿ ಮಾಲಾಡಿ. ತುಳಸಿ PUC ಮಾಲಾಡಿ, ತುಳಸಿ PUC ಮಾಲಾಡಿ. ಯಾನ್ವಿ SSLC ಮಾಲಾಡಿ, ಯಾನ್ವಿ SSLC ಮಾಲಾಡಿ. ದೀಕ್ಷಿತ್ PUC ಮಾಲಾಡಿ, ದೀಕ್ಷಿತ್ PUC ಮಾಲಾಡಿ. ತನಿಷ್ಕ್ SM SSLC ಮಾಲಾಡಿ, ತನಿಷ್ಕ್ SM SSLC ಮಾಲಾಡಿ. ಮನ್ವಿತ್ ಆರ್ ಸುವರ್ಣ SSLC ಮಾಲಾಡಿ, ಮನ್ವಿತ್ ಆರ್ ಸುವರ್ಣ. ಸಾನ್ವಿ S PUC ಮಾಲಾಡಿ, ಸಾನ್ವಿ S PUC ಮಾಲಾಡಿ. ಗಗನ್ N SSLC ಮಾಲಾಡಿ, ಗಗನ್ N SSLC ಮಾಲಾಡಿ. ಯಶ್ಮಿತಾ SSLC ಮಾಲಾಡಿ, SSLC ಯಶ್ಮಿತಾ. ಯತೀಕ್ಷಾ SSLC ಮಾಲಾಡಿ, ಯತೀಕ್ಷಾ SSLC ಮಾಲಾಡಿ. ದೀಕ್ಷಾ PUC ಮಾಲಾಡಿ, ದೀಕ್ಷಾ PUC
ಮಾಲಾಡಿ. ಯಶಸ್ವಿ SSLC ಮಾಲಾಡಿ. ಯಶಸ್ವಿ SSLC ಮಾಲಾಡಿ. ಮುಂದೆ ಬಾರಿಯ ಗ್ರಾಮದ ವಿದ್ಯಾರ್ಥಿಗಳು. ಬಾರಿಯ ಗ್ರಾಮದ ವಿದ್ಯಾರ್ಥಿಗಳು ಅಕ್ಷಾ B SSLC ಬಾರಿಯ. ನಿಶಾಂತ್ BL SSLC ಬಾರಿಯ. ಜಸ್ವಿತ್ A SSLC ಬಾರಿಯ. ವರ್ಷ AR PUC ಬಾರಿಯ. ಶ್ರೀಜಾ SSLC ಬಾರಿಯ. ಶ್ರೀಜಾ SSLC ಬಾರಿಯ. नारायणं भजे नारायणं लक्ष्मीनारायणं भजे नारायणं. 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 ಮುಂದೆ ಕಳಿಯ ಗ್ರಾಮ. नारायणं भजे नारायणं लक्ष्मीनारायणं ಕಳಿಯ ಗ್ರಾಮ. भजे नारायणं. नारायणं भजे नारायणं ತಾವಸಿನ PUC ಕಳಿಯ. ತಾವಸಿನ ಸುಚಿತ್ SSLC ಕಳಿಯ. ಜಿ ಶಮಾಶ್ರೀ PUC ಕಳಿಯ. ಪೂರ್ಣಿಮಾ PUC ಕಳಿಯ. ಶ್ರೇಯಾ PUC ಕಳಿಯ. ಶ್ರೇಯಾ PUC ಕಳಿಯ. ಲಾವಣ್ಯ R SSLC ಕಳಿಯ. ಸೃಜನ್ ಶೆಟ್ಟಿ PUC ಕಳಿಯ. ವರ್ಷಿಣಿ SSLC ಕಳಿಯ. ಅಭಿಷೇಕ್ PUC ಕಳಿಯ. ಅನುಶ್ರೀ ಬಂಗೇರ SSLC ಕಳಿಯ. ಸಿಂಚನ PUC ಕಳಿಯ. नारायणं भजे नारायणं लक्ष्मीनारायणं भजे नारायणं. नारायणं भजे नारायणं. नारायणं भजे नारायणं. पङ्कजलोचनं नारायणं भक्तसङ्कटमोचनं नारायणं. करुणापयोनिधिं नारायणं भव्यशरणागतनिधिं नारायणं. ಖುಷಿ ಎಸ್ ಶೆಟ್ಟಿ SSLC ಕಳಿಯ. भजे ಖುಷಿ ಶೆಟ್ಟಿ SSLC ಕಳಿಯ. नारायणं भजे नारायणं. ಶ್ರೀರಕ್ಷಾ PUC ಕಳಿಯ. ಶ್ರೀರಕ್ಷಾ PUC ಕಳಿಯ. भजे ರಕ್ಷಣ್ ಶೆಟ್ಟಿ SSLC ಕಳಿಯ. ರಕ್ಷಣ್ ಶೆಟ್ಟಿ. ವಿನಾಯಕ PUC ಕಳಿಯ. रक्षित जगत्त्रयं नारायणं चक्रशिक्षितासुरचयं नारायणम्. अज्ञाननाशकं नारायणं
लक्ष्मीनारायणं भजे नारायणम् निब 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 म बनी नि स नि म बनी नि नि द द द द द द दी नारायणं ಮುಂದೆ ಪಾರಂಕಿ ಗ್ರಾಮ. ಅಶ್ವಿನಿ PUC ಪಾರಂಕಿ, ಗೌರವ್ PUC ಪಾರಂಕಿ, ಮೋಕ್ಷ SSLC ಪಾರಂಕಿ, ಹಂಸಿನಿ ವಿ ಪೂಜಾರಿ SSLC ಪಾರಂಕಿ, ಪ್ರಸಿದ್ಧ್ P ಶೆಟ್ಟಿ PUC ಪಾರಂಕಿ, ಶ್ರಾವ್ಯ PUC ಪಾರಂಕಿ, ಶ್ರಾವ್ಯ PUC ಪಾರಂಕಿ, ಮನೀಶ್ H ಪೂಜಾರಿ PUC ಪಾರಂಕಿ, ಮನೀಶ್ H ಪೂಜಾರಿ, ಚಾರಿತ್ರ್ಯ ಯು ಕುಲಾಲ್ SSLC ಪಾರಂಕಿ, ರಜಿಯಾ ಬಾನು SSLC ಪಾರಂಕಿ, ಸಮರ್ಥ್ H ಶೆಟ್ಟಿ PUC ಪಾರಂಕಿ, ಡಿಯೋನ್ ಸ್ಮಿತ್ ಫೆರ್ನಾಂಡಿಸ್ SSLC ಪಾರಂಕಿ, ನವನೀತ್ ಶೆಟ್ಟಿ PUC ಪಾರಂಕಿ. ಪ್ರಪುಷ್ಯ P ಪೂಜಾರಿ ಪಾರಂಕಿ PUC, ಪ್ರಪುಷ್ಯ ಪೂಜಾರಿ ಪಾರಂಕಿ PUC. ಮುಂದೆ ನ್ಯಾಯತರ್ಪು ಗ್ರಾಮ. ಮೊಹಮ್ಮದ್ ಶಾಜ್ PUC, ಬಹಳಷ್ಟು ಜನ ಅನ್ಕೋತಾ ಇರ್ಬೋದು ತುಂಬ ತಡ ಆಗ್ತಿದೆ ಅಂತ. ಆದರೆ ಯಾರೂ ಬೇಸರಿಸಬೇಡಿ, ಬದಲಾಗಿ ನಾವು ಹೆಮ್ಮೆ ಪಡಬೇಕು ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಆಳದಂಗಡಿಯಲ್ಲಿ ಸುದೀರ್ಘವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಬೆಳ್ತಂಗಡಿಗೆ ಬಂದು ಇಲ್ಲಿ ಇಷ್ಟು ಮಕ್ಕಳನ್ನು ನಿಭಾಯಿಸ್ತಾ ಸನ್ಮಾನ ಮಾಡೋದು ಸುಲಭದ ಮಾತು ಖಂಡಿತ ಅಲ್ಲ. ಅದೆಷ್ಟೋ ತಿಂಗಳುಗಳ ಶ್ರಮ ಇದು, ಅದೆಷ್ಟೋ ತಿಂಗಳುಗಳಿಂದ ಮಾಡಿರುವಂಥ ಯೋಚನೆಗಳಿದು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಹಾಗಾಗಿ ನಾವೆಲ್ಲರೂ ಹೆಮ್ಮೆ ಪಡೋಣ ಈ ಕಾರ್ಯಕ್ರಮದ ಬಗ್ಗೆ. ಬಂದಿರುವಂಥ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮುಂದೆ ನ್ಯಾಯತರ್ಪುವಿನಿಂದ ಆಯಿಷತುಲ್ ಅಫ್ರೀನ್ ನ್ಯಾಯತರ್ಪು, ಭುವನ್ PUC ನ್ಯಾಯತರ್ಪು, ಪಂಕಜ್ ಗೌಡ PUC ನ್ಯಾಯತರ್ಪು. ಬಂಧುಗಳೇ, ಬೈದಿನ ಮಾತರಿಗಳ ಮಧ್ಯಾಹ್ನದ ವನಸ್ಥ ವ್ಯವಸ್ಥೆ ಮಲ್ದ ಜೋಕುಲ್ನ ಗ್ರೂಪ್ ಫೋಟೋ ಕಂಪ್ಲೀಟ್ ಆದ ಆಯ್ನ ಕೂಡ್ಲೆ ನೇರವಾದ ಚಾವಡಿದ ವೇದಿಕೆದ ಎಡಭಾಗದ ನಿಕ್ಲು ಜತ್ತದು ವನಸಗು ಪೋವುಡು ಪಂಪಿನ ರಿಕ್ವೆಸ್ಟ್ ಅಂಚನೆ ಏತೋ ಜೋಕುಲು ನಿಗ್ಲ ಪುದರ್ ದುಂಬೆ ಕೊಡ್ದಿಪ್ಪಯರು ಇನಿ ಕಾರ್ಯಕ್ರಮಗ ಆಮಂತ್ರಣದ ಹೊರಟು ಬದಿದುಪ್ಪುವರು ಅಂಚನೆ ನಿಗ್ಲ ಪುದರ್ ಎಂಕಂಡ ಉಪ್ಪಂದೆ ಪೋವು ಯಾನ್ ನಿಗ್ಲ ಪುದರ್ ಪನಂತೆ ಪೋವೆ ದಯದೀದು ಬೇಜಾರ್ ಮಲ್ಪೋಡ್ಸಿ ಅಕೇರಿಡು ಸನ್ಮಾನ ಕಾರ್ಯಕ್ರಮ ನಿಗ್ಲೆಗು ಪ್ರತ್ಯೇಕವಾದ ವೇದಿಕೆದ ಮಿತ್ತಡು ಆಪುಂಡು ಅಂಚನೆ ಸನ್ಮಾನ ಪತ್ರನ ನಿಗ್ಲ ಇಲ್ಲಗು ಕಡಪಾದ ಕುರುಪನ ವ್ಯವಸ್ಥೆನ ನಮ್ಮ ಶ್ರಮಿಕ ಸೇವಾ ಟ್ರಸ್ಟ್ ಕಡೆಯದು ನವ ಮಲ್ಪುವ ಆಯ್ನಾದ ಬೇಗ ಅವು ನಿಗ್ಲ ಇಲ್ಲಗು ಮುಟ್ಟುಡು.
ಈ ಸಮಯ ಅನ್ನುವಂಥದ್ದು ಯಾವತ್ತೂ ಯಾರನ್ನ ಕಾಯೋದಿಲ್ಲ ಅಂತೆ. ಹಾಗೆ ಸಮಯ ಸಾಗ್ತಾ ಇದೆ. ಸನ್ಮಾನದ ಕಾರ್ಯಕ್ರಮ ಮಾತ್ರ ಇಲ್ಲಿ ನಮಗೆ ಅಮೂಲ್ಯ ಅಂತ ಈಗ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಮಾನ್ಯ ಶಾಸಕರ ಮಹಾನ್ ಆಸೆ ಇದು. ಭರವಸೆಯ ಹಾದಿಗಳನ್ನ ಇನ್ನು ಮುಂದಿನ ಮಕ್ಕಳಲ್ಲಿ ಕಾಣ್ತಾ ಇರುವಂತಹ ನಮ್ಮ ಶಾಸಕರು ಮಕ್ಕಳಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥದ್ದು. ಹಾಗಾಗಿ ಮಕ್ಕಳ ಬಾಳನ್ನ ಬೆಳಗುವಂತಹ, ಅದಕ್ಕೊಂದು ಮುನ್ನುಡಿಯ ಭಾಷ್ಯವನ್ನ ಬರೆಯುವಂತಹ ಕಾರ್ಯಕ್ರಮ ಮಾನ್ಯ ಶಾಸಕರಿಂದ ಆಯೋಜನೆ ಆಗಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ಶಾಸಕರ ಒಂದು ಪ್ರೀತಿ ಪ್ರೋತ್ಸಾಹದ ಮಾತುಗಳ ಸಾಧನೆಡೆಗೆ ಹೋಗ್ಲಿಕ್ಕೆ ಆ ದೇವರ ಪೂರ್ಣ ಆಶೀರ್ವಾದ ಇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿಕೊಳ್ಳುತ್ತಾ ಈ ಸನ್ಮಾನಿತರಿಗೆ ನಾವೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಫೋಟೋ ಕಡೆಗೆ ನೋಡಬೇಕು, ಕ್ಯಾಮರಾ ಕಡೆಗೆ ನೋಡಬೇಕು ಅನ್ನುವಂತಹ ಮನವಿ. ಎಲ್ಲರೂ ಒಂದೇ ಸಮನೆ ಒಂದೇ ಬಾರಿ ಸ್ಮೈಲ್ ಪ್ಲೀಸ್. ಇದೀಗ ಫೋಟೋಗ್ರಫಿ. ಮಾನ್ವಿ ಎನ್ಎಸ್ ಮೊಗ್ರು, ಪ್ರೇಕ್ಷಾ ಕೆ ಎಸ್ಎಸ್ಎಲ್ಸಿ ಮೊಗ್ರು, ಜಯಶ್ರೀ ಪಿಯುಸಿ ಮೊಗ್ರು, ಜಯಶ್ರೀ ಪಿಯುಸಿ ಮೊಗ್ರು, ನೇಹಾ ಎಸ್ಎಸ್ಎಲ್ಸಿ ಮೊಗ್ರು, ಶ್ರಾವ್ಯ ಎಸ್ಎಸ್ಎಲ್ಸಿ ಮೊಗ್ರು, ಪ್ರಜ್ವಲ್ ಪಿಎನ್ ಎಸ್ಎಸ್ಎಲ್ಸಿ ಮೊಗ್ರು, ಮುಂದೆ ತೆಕ್ಕಾರು ಗ್ರಾಮದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ. ಅಕ್ಷಯ್ ಕೆಎಸ್ ಎಸ್ಎಸ್ಎಲ್ಸಿ ತೆಕ್ಕಾರು, ಶರಣ್ಯ ಎಸ್ಎಸ್ಎಲ್ಸಿ ತೆಕ್ಕಾರು, ಲೇಖನ ಪಿಯುಸಿ ತೆಕ್ಕಾರು, ಸರ್ವಾಣಿ ಎಸ್ಎಸ್ಎಲ್ಸಿ ತೆಕ್ಕಾರು, ವೈಶಾಖ್ ಎಸ್ಎಸ್ಎಲ್ಸಿ ತೆಕ್ಕಾರು, ಪ್ರೇಮಿತಾ ಪಿಯುಸಿ ತೆಕ್ಕಾರು, ಶ್ರೀಶಾ ಪಿಯುಸಿ ತೆಕ್ಕಾರು, ಅಕ್ಷಯ್ ಕೆಎಸ್ ಎಸ್ಎಸ್ಎಲ್ಸಿ ತೆಕ್ಕಾರು, ಅಕ್ಷಯ್ ಕೆಎಸ್ ಎಸ್ಎಸ್ಎಲ್ಸಿ ತೆಕ್ಕಾರು, ಮನ್ವಿತ್ ಕುಮಾರ್ ಎಸ್ಎಸ್ಎಲ್ಸಿ ತೆಕ್ಕಾರು, ಮನ್ವಿತ್ ಕುಮಾರ್ ಎಸ್ಎಸ್ಎಲ್ಸಿ ತೆಕ್ಕಾರು, ರಚನಾ ಎಚ್ ಜೈನ್ ಪಿಯುಸಿ ತೆಕ್ಕಾರು, ಮುಂದೆ ಸೋಳಂದೂರು ಗ್ರಾಮದ ವಿದ್ಯಾರ್ಥಿಗಳು ತಯಾರಾಗಿರುವಂಥದ್ದು. ಸಾನ್ವಿ ಎಸ್ ಶೆಣೈ ಎಸ್ಎಸ್ಎಲ್ಸಿ ಸೋಳಂದೂರು, ಧ್ಯಾನ್ ಶೇಖರ್ ಪಿಯುಸಿ ಸೋಳಂದೂರು, ಶರಣ್ ಎಸ್ಎಸ್ಎಲ್ಸಿ ಸೋಳಂದೂರು, ಶರಣ್ ಎಸ್ಎಸ್ಎಲ್ಸಿ ಸೋಳಂದೂರು, ವಿನೀತ್ ಪ್ರಭು ಪಿಯುಸಿ ಸೋಳಂದೂರು, ಧನ್ಯಶ್ರೀ ಪಿಯುಸಿ ಸೋಳಂದೂರು, ಲಿಖಿತ್ ಶೆಟ್ಟಿ ಪಿ
ಸೋಣಂದೂರು. ನಿಶ್ಮಿತಾ ಪ್ರಭು SSLC ಸೋಣಂದೂರು. ಸನಿಕಾ PUC ಸೋಣಂದೂರು. ಶ್ರೇಯಾ ಶೆಟ್ಟಿ PUC ಸೋಣಂದೂರು. ಚೈತನ್ಯ PUC ಸೋಣಂದೂರು. ಸುಭಿಕ್ಷಾ ವಿ ಬಂಗೇರ SSLC ಸೋಣಂದೂರು. ಆಶ್ರಿತ್ ಕುಲಾಲ್ SSLC ಸೋಣಂದೂರು. ಅಕ್ಷಯ್ ನಾಯಕ್ SSLC ಸೋಣಂದೂರು. ಮುಂದೆ ಮಚ್ಚಿನ ಗ್ರಾಮದ ವಿದ್ಯಾರ್ಥಿಗಳು. ಶ್ರೀಯಾ SSLC ಮಚ್ಚಿನ. ಶ್ರೀಯಾ SSLC ಮಚ್ಚಿನ. ರಕ್ಷಿತ್ SSLC ಮಚ್ಚಿನ. ಮೋನಿಶ್ ಬಂಗೇರ SSLC ಮಚ್ಚಿನ. ನಿಖಿತ್ SSLC ಮಚ್ಚಿನ. ಶ್ರೀಯಾ SSLC ಮಚ್ಚಿನ. ಹರ್ಷ SSLC ಮಚ್ಚಿನ. ಕಾವ್ಯಶ್ರೀ PUC ಮಚ್ಚಿನ. ಮೊಹಮ್ಮದ್ ರಫಲ್ಸ್ SSLC ಮಚ್ಚಿನ. ಗೌತಮಿ SSLC ಮಚ್ಚಿನ. ಶ್ರಾವ್ಯ PUC ಮಚ್ಚಿನ. ಶ್ರೇಯ SSLC ಮಚ್ಚಿನ. ವಿದ್ಯಾರ್ಥಿಗಳೇ, ಸನ್ಮಾನ ಪತ್ರ ನಿಮ್ಮ ಮನೆಗೆ ತಲುಪುತ್ತೆ. ಯಾಕೆ ಸ್ವಲ್ಪ ಕೆಲವರಿಗೆ ಸಿಗೋಲಿ ವಿಳಂಬ ಆಯಿತು ಅಂದರೆ ಕೆಲವೊಂದು ತಾಂತ್ರಿಕ ದೋಷಗಳು ಕೂಡ ಆಗಿತ್ತು. ಹಾಗಾಗಿ ಮತ್ತೆ ಕೆಲವರು ತಮ್ಮ ಹೆಸರನ್ನ ಬಹಳ ಲೇಟ್ ಆಗಿ ಕೊಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಅಡಚಣೆಯಾಯಿತು, ಕ್ಷಮೆ ಇರಲಿ. ಸನ್ಮಾನವನ್ನು ಸ್ವೀಕರಿಸದೆ ಮಾತ್ರ ಹೋಗಬೇಡಿ. ಹೆಸರನ್ನ ಕೊಡದೇ ಇದ್ರೂ ಇಲ್ಲಿ ಬಂದು ಸನ್ಮಾನವನ್ನ ದಯವಿಟ್ಟು ಸ್ವೀಕರಿಸಬೇಕು. ತಾವೆಲ್ಲರೂ ಇವತ್ತು ನೀವೇ ನಮಗೆ ಪ್ರಮುಖರು. ಹಾಗಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ PUC SSLC ವಿದ್ಯಾರ್ಥಿಗಳು. ತಾವು ಸನ್ಮಾನವನ್ನ ಸ್ವೀಕರಿಸಿಯೇ ಇಲ್ಲಿಂದ ತೆರಳುವಂಥದ್ದು. ಪೂಜಾಶ್ರೀ SSLC ಮಚ್ಚಿನ. ಕೌಶಿಕ್ SSLC ಮಚ್ಚಿನ. ಕೌಶಿಕ್ SSLC ಮಚ್ಚಿನ. ಶ್ರಾವ್ಯ PUC ಮಚ್ಚಿನ. ರಕ್ಷಿತಾ SSLC ಮಚ್ಚಿನ. ರಕ್ಷಿತಾ SSLC ಮಚ್ಚಿನ. ಬಂದಾರು ಗ್ರಾಮದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮುಂದೆ ವೇದಿಕೆ ಮೇಲೆ. ಬಂದಾರು ಗ್ರಾಮದಿಂದ ವೀಕ್ಷಾ JP PUC ಬಂದಾರು. ಧನ್ಯ SSLC ಬಂದಾರು. ಹರ್ಷಿತಾ PUC ಬಂದಾರು. ಆವ್ಯಾಸಿ PUC ಬಂದಾರು. ಎನ್ ಮೊಹಮ್ಮದ್ ತನ್ವೀರ್ SSLC ಬಂದಾರು. ಹರ್ಷಿತಾ ಯಜ್ಞ PUC ಬಂದಾರು.
ಜೀವನ್ SSLC ಬಂದಾರು. ಯಶ್ವಿತ್ ಗೌಡ ಕೆ PUC ಬಂದಾರು. ಯಶ್ವಿ SSLC ಬಂದಾರು. ಶ್ರೇಯಾ SSLC ಬಂದಾರು. ಪವಿತ್ರ PUC ಬಂದಾರು. ಮಾನ್ಯ PUC ಬಂದಾರು. ಕುಶನ್ P ಗೌಡ SSLC ಬಂದಾರು. ಚರಿತ್ರ SSLC ಬಂದಾರು. ಆದಿ PUC ಬಂದಾರು. ಬಂದಾರಿನಿಂದ ಕಡೆಯ ವಿದ್ಯಾರ್ಥಿಯ ಹೆಸರು ಹವ್ಯಶ್ರೀ PUC ಬಂದಾರು. ಓಡಿಲ್ನಾಳ ಗ್ರಾಮದ ವಿದ್ಯಾರ್ಥಿಗಳಿಗೆ ಮುಂದೆ ಸನ್ಮಾನ. ಓಡಿಲ್ನಾಳ ಗ್ರಾಮದ ವಿದ್ಯಾರ್ಥಿಗಳು ರಶ್ಮಿ SSLC ಓಡಿಲ್ನಾಳ, ಅಂಕಿತಾ SSLC ಓಡಿಲ್ನಾಳ, ಯಜ್ಞ SSLC ಓಡಿಲ್ನಾಳ, ತೇಜಸ್ P ಶೆಟ್ಟಿ SSLC ಓಡಿಲ್ನಾಳ, ವೈಶಾಲಿ PUC ಓಡಿಲ್ನಾಳ, ವೈಶಾಲಿ ಮೂಲುಂಡು, ವೈಶಾಲಿ ಮೂಲುಂಡು. ಸಾಕಾ ಓದಿ ಅಕ್ಕ ಯಾವ ಬರ್ತ್ಯಾಂಡ ಕಾವ್ಯಶ್ರೀ PUC ಓಡಿಲ್ನಾಳ, ಧೃತಿ SSLC ಓಡಿಲ್ನಾಳ, ಪ್ರಸನ್ನ SSLC ಓಡಿಲ್ನಾಳ, ಖುಷಿ SSLC ಓಡಿಲ್ನಾಳ. ನಾನಾಗಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ. KS ನರಸಿಂಹಸ್ವಾಮಿಯವರು ಒಂದು ಕಡೆ ಹೇಳಿರೋ ಮಾತು ಮತ್ತೆ ನೆನಪಿಸಬೇಕು. ಚಳಿ ಬಂದರೆ ಚಳಿಗಾಲ, ಬಿಸಿಲು ಬೇಸಿಗೆ ಕಾಲ ಬಂದರೆ ಅಯ್ಯೋ ಕೆಟ್ಟ ಬಿಸಿಲು, ಮಳೆ ಬಂದರೆ ತೂ ಬಿಡದಲ್ಲ ಶನಿ, ಹೂ ಅರಳೋ ಸಂದರ್ಭದಲ್ಲಿ ಹಣ್ಣು ಬೇಕು ಅಂತ ಹೇಳ್ತಾರೆ, ಹಣ್ಣುಗಳಾಗೋ ಸಂದರ್ಭದಲ್ಲಿ ಹೂ ಬೇಕು ಅಂತ ಹೇಳ್ತಾರೆ, ನಿಂತರೂ ಏನಾದರೂ ಹೇಳ್ತಾರೆ, ಮಲ್ಕೊಂಡ್ರೂ ಏನಾದರೂ ಹೇಳ್ತಾರೆ. ಒಟ್ಟಿನಲ್ಲಿ ಇವರು ಮೆಚ್ಚೋ ಅಂಥ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಹೇಳ್ತಾರೆ. ಟೀಕೆ ನನ್ನ ಏತು ಬೋಡು ಒಟ್ಟಿನಲ್ಲಿ ಇಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರುತ್ತೆ. ಅದೇನು ಮಾಡಿದರೂ ಟೀಕೆಗಳಾಗುತ್ತೆ.
ಆದರೆ ಈ ಟೀಕೆಗಳನ್ನು ಮೆಟ್ಟಿ ನಿಂತು ತಾನು ಮೇಲೆ ಬರ್ತೀನಿ ಅನ್ನೋಕೆ ಅಂತಹ ಆತ್ಮವಿಶ್ವಾಸ ಇರೋರಿಗೆ ಮಾತ್ರ ಸಾಧ್ಯ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂದರೆ, ನಮ್ಮ ಮಾನ್ಯ ಶಾಸಕರು ಕೂಡ ಎಷ್ಟೋ ಕಷ್ಟಗಳನ್ನು ಕಾಣ್ತಾರೆ, ಎಷ್ಟೋ ರೀತಿಯಲ್ಲಿ ಹಿಡ್ಕೊಂಡೇ ಬಂದಿರೋ ಅಂಥವ್ರು. ಆದರೂ ಅಲ್ಲಲ್ಲಿ ಟೀಕೆಗಳನ್ನು ಕೇಳೋ ಅಂತಹ ಸಾರೆ ಹರಸಿ ಹಾರೈಸುವಂಥವರು ನಮ್ಮ ಶಾಸಕರು. ಈ ಕಾರ್ಯಕ್ರಮದ ಆಯೋಜನೆ ಇಲ್ಲಿ ಆಗಿರುವಂಥದ್ದು. ಈಗ ಶಾಸಕರಿಂದ ಮಾತು. ಈ ಸನ್ಮಾನದ ವೇದಿಕೆಯಲ್ಲಿ ಯಾರೆಲ್ಲ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ, ಮತ್ತೆ ಅದೇ ಹೇಳ್ತೇನೆ, ಭಾವಚಿತ್ರಗಳಲ್ಲಿ ನೀವು ಗಮನಿಸಿ ಒಂದು ಸಲ ಸುತ್ತ ಕಣ್ಣಾಡಿಸಿದರೆ ಅವರ ಸಾಧನೆಯ ಒಂದಂಶ ನಮಗೆ ದೇವರು ಕರುಣಿಸಿದರೆ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಹೇಳಿ ಬಸವಣ್ಣ ಇದ್ದಾರೆ, ವಿವೇಕಾನಂದರಿದ್ದಾರೆ, ಬಾಹುಬಲಿಯವರಿದ್ದಾರೆ, ರಾಘವೇಂದ್ರ ಸ್ವಾಮಿ ಇದ್ದಾರೆ, ಕೃಷ್ಣ ಇದ್ದಾರೆ. ಎಲ್ಲ ಈ ದೇವರ ಆಶೀರ್ವಾದದಿಂದ ಇನ್ನಷ್ಟು ಎತ್ತರಕ್ಕೆ ನಿಮ್ಮ ಮನಸ್ಸಿನ ಏನೆಲ್ಲ ಗುರಿ ಇದೆ, ಗುರಿಯ ಸಾಧನೆಡೆಗೆ ಹೋಗಲಿಕ್ಕೆ ಆ ದೇವರ ಆಶೀರ್ವಾದ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಗೌರವಾನ್ವಿತ ಸನ್ಮಾನಿತರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದೀಗ ಗುಂಪು ಫೋಟೋ. ಈಗಾಗಲೇ ಓಡಿಲ್ನಾಳ ಗ್ರಾಮ ಹಾಗೆ ಹಲವಾರು ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಆಗಿದೆ. ಇಲ್ಲಿನ ಶಕ್ತಿ ಕೇಂದ್ರದ ಪ್ರಮುಖರು ವೇದಿಕೆ ಮೇಲೆ ಇರುವಂಥದ್ದು. ಎಲ್ರಿಗೂ ಧನ್ಯವಾದಗಳು. ಇವತ್ತು ಇಷ್ಟು ವಿದ್ಯಾರ್ಥಿಗಳ ಹೆಸರು ಸೂಚಿಸಬೇಕಾದಲ್ಲಿ ತಾವು ಕೂಡ ಪ್ರಮುಖರಾಗಿದ್ದೀರಾ. ತಾವು ದಿನ ತುಂಬಾ ಕಾನ್ಸಂಟ್ರೇಟ್ ಮಾಡಿರುವಂತಹ ಕೆಲಸದ ಪರಿಣಾಮ ಇವತ್ತು ನಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರುಷ್ ಅನ್ನುವಂಥ ಒಬ್ಬ ಹುಡುಗ ಮಿಸ್ ಆಗಿದ್ದಾರೆ. ದಯವಿಟ್ಟು ತಾವು ಗಮನಿಸಿ ಆ ಮಗು ಎಲ್ಲಿದೆ ಅಂತಂದು ನೋಡಿ. ಮುಂದೆ ಓಡಿಲ್ನಾಳದಿಂದ ಚಿರಾಗ್ ನಾಯಕ್ SSLC. ಒಂಚೂರು ನಮ್ಮ ಸ್ಟೇಜ್ದ ದುಂಬುಡು ಖಾಲಿ ಮಲ್ಪುಗನೆ ದಯದೀದು ಒಂಚೂರು ನಮ್ಮ ಪ್ರಮುಖರು ಮಾತಿರ್ಲ ಒಂಚೂರು ಸ್ಟೇಜ್ ತಲ್ಪ ಕ್ಲಿಯರೆನ್ಸ್ ಕೊರ್ಲೆ. ಮುಂದೆ ಓಡಿಲ್ನಾಳ ಗ್ರಾಮದಿಂದ ಅನನ್ಯ SSLC, ಪ್ರಕೀತ್ SSLC ಓಡಿಲ್ನಾಳ, ಆದ್ಯ SSLC ಓಡಿಲ್ನಾಳ, ಕೃತಿಕಾ ಶೆಟ್ಟಿ SSLC ಓಡಿಲ್ನಾಳ, ಭವ್ಯಶ್ರೀ PUC ಓಡಿಲ್ನಾಳ, ನಿರೀಕ್ಷಾ ವಿ ಗೌಡ SSLC ಓಡಿಲ್ನಾಳ, ಪ್ರತ್ವಿಶ್ S ಶೆಟ್ಟಿ SSLC ಓಡಿಲ್ನಾಳ, ತನ್ವಿ SSLC ಓಡಿಲ್ನಾಳ ಮುಗೀತು. ಇದಾದ ಬಳಿಕ ಕುವೆಟ್ಟು ಗ್ರಾಮದ ವಿದ್ಯಾರ್ಥಿಗಳು ತಯಾರಾಗುವಂಥದ್ದು. ಮುಂದೆ ಆಶಿಷ್ ಆರ್ ಕಾಮತ್ SSLC ಕುವೆಟ್ಟು, ಶ್ರೀಶಾ ಎಸ್ ಪ್ರಭು PUC ಕುವೆಟ್ಟು, ವೀಕ್ಷಿತಾ PUC ಕುವೆಟ್ಟು, ಅನ್ವಿತ್ ಆರ್ ಶೆಟ್ಟಿ PUC ಕುವೆಟ್ಟು, ದಿಯಾ ಎಂ ಕೋಟ್ಯಾನ್ SSLC ಕುವೆಟ್ಟು, ನಿತಿಕ್ಷಾ SSLC ಕುವೆಟ್ಟು, ಪುನೀತ್ KS SSLC ಕುವೆಟ್ಟು, ಸಂಜನಾ ಪೈ PUC ಕುವೆಟ್ಟು, ಸಿಂಧೂರ SSLC ಕುವೆಟ್ಟು, ಸುಶಾಂತ್ PUC ಕುವೆಟ್ಟು, ಸಿಂಧೂರ ಕುವೆಟ್ಟು, ಪ್ರಾಪ್ತಿ ಎಂ ಗೌಡ SSLC ಕುವೆಟ್ಟು, ಸುಷಾ ಜಿ ಸುವರ್ಣ PUC ಕುವೆಟ್ಟು, ಸ್ವೀಕ್ಷಾ PUC ಕುವೆಟ್ಟು, ಆಯಿಷತ್ ರಫಿಯಾ SSLC ಕುವೆಟ್ಟು, ಮೊಹಮ್ಮದ್ ಶಹಜಾದ್ SSLC ಕುವೆಟ್ಟು,
ಸಾವುಲ್ ಹಮೀದ್ SSLC ಕುವೆಟ್ 2. ಪ್ರಾಪ್ತಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದವರು 625ಕ್ಕೆ 625 ಅಂಕವನ್ನು ಪಡೆದಂಥವ್ರು ನಮ್ಮ ಮೀನಾಕ್ಷಿ ಮೇಡಮ್ ಮತ್ತು ಮೀನಾಕ್ಷಿ ಮೇಡಮ್ ದಂಪತಿಗಳ ಮಗಳು. ವೇದಿಕೆಯಲ್ಲಿ ಪ್ರಾಪ್ತಿ ಎಂ ಗೌಡ, ಇವರು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ 625ರಲ್ಲಿ 625 ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಪ್ರಾಪ್ತಿಯವರು ನಮ್ಮ ಜೊತೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ, ಅವರಿಗೆ ಬೇರೆ ಪರೀಕ್ಷೆ ಇತ್ತು, ಹಾಗಾಗಿ ಅವರ ತಂದೆ ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳು ನಮ್ಮ ಕಡೆಯಿಂದ. ಪ್ರಾಪ್ತಿ ಗೌಡ ಅಭಿನಂದನೆಗಳು. ಪ್ರಣಾಮ್ ಹರಿಶ್ಚಂದ್ರ ಕುವೆಟ್ 2. ಚಂದನ್ ಎಂ ಕುಲಾಲ್ SSLC ಕುವೆಟ್ 2. ಉರ್ವಿ ಶೆಟ್ಟಿ SSLC ಕುವೆಟ್ 2. ಇಂಚರ PUC ಕುವೆಟ್ 2. ಸಿಂಚನ ಬಿ SSLC ಕುವೆಟ್ 2. ಬೆಳ್ತಂಗಡಿ ನಗರದಿಂದ ಈಗ ಅಂಜನಾ SSLC ಬೆಳ್ತಂಗಡಿ ಕಸಬಾ. ನವ್ಯಶ್ರೀ SSLC ಬೆಳ್ತಂಗಡಿ. ಯಶಸ್ವಿ PUC ಬೆಳ್ತಂಗಡಿ. ದೃಶ್ಯ ಯು ಪೂಜಾರಿ SSLC ಬೆಳ್ತಂಗಡಿ. ಸಮೀಕ್ಷಾ PUC ಬೆಳ್ತಂಗಡಿ. ತನಿಷ್ RB PUC ಬೆಳ್ತಂಗಡಿ. ನವಮಿ PUC ಬೆಳ್ತಂಗಡಿ. ಪೂರ್ಣೇಶ್ SSLC ಬೆಳ್ತಂಗಡಿ. ರೆಹನ್ ಎಂ SSLC ಬೆಳ್ತಂಗಡಿ. ಜೇಷ್ಮಾ ಶೆಟ್ಟಿ PUC ಬೆಳ್ತಂಗಡಿ. ಸಮೀಕ್ಷಾ PUC ಬೆಳ್ತಂಗಡಿ. ಜಿತೇಶ್ SSLC ಬೆಳ್ತಂಗಡಿ. ಧನ್ವಿತಾ SSLC ಬೆಳ್ತಂಗಡಿ. ಅಂಕಿತ್ SSLC ಬೆಳ್ತಂಗಡಿ. ಚಿನ್ಮಯ GK PUC ಬೆಳ್ತಂಗಡಿ. ಪಂಚಮಿ PUC ಬೆಳ್ತಂಗಡಿ. ಪ್ರದ್ಯೋತ್ SSLC ಬೆಳ್ತಂಗಡಿ. ಧೃತಿ ಸಿ ಗೌಡ SSLC ಬೆಳ್ತಂಗಡಿ. ಎಸ್ ತುಳಸಿರಾಜ್ ಹೆಗ್ಡೆ SSLC ಬೆಳ್ತಂಗಡಿ. ಇಂಚರ SSLC ಬೆಳ್ತಂಗಡಿ. ಅಕ್ಷಯ್ ಎಂ ಜೈನ್ PUC ಬೆಳ್ತಂಗಡಿ. ಲಕ್ಷ್ಮೀಕಾಂತ PUC ಬೆಳ್ತಂಗಡಿ.
ಸಂಭ್ರಮ್ ಪಿ ಶೆಟ್ಟಿ SSLC ಬೆಳ್ತಂಗಡಿ. ಮೆರ್ವಿನ್ ಇಮ್ಯಾನ್ಯುಯಲ್ ಡಿಸೋಜಾ SSLC ಬೆಳ್ತಂಗಡಿ. ನೇಹಾ ಕೃಷ್ಣ ಟಿ PUC ಬೆಳ್ತಂಗಡಿ. ಯಶ್ಮಿ RD SSLC ಬೆಳ್ತಂಗಡಿ. ಧ್ರುವ ಸಿ ಗೌಡ SSLC ಬೆಳ್ತಂಗಡಿ. ಅನನ್ಯ KS PUC ಬೆಳ್ತಂಗಡಿ. ಆಗಲೇ ನಾನು ಹೇಳ್ತಾ ಇದ್ದೆ ಅಲ್ವಾ, ಯಾರ್ದೆಲ್ಲ ಹೆಸರು ಕೊಡಲಿಕ್ಕೆ ಬಾಕಿ ಇತ್ತು ಅಂತ ಹೇಳಿ. ಇವತ್ತು ಯಾರು ನೋಂದಾವಣೆ ಮಾಡಿದ್ದೀರಾ ಹೇಳಿ. ದಯವಿಟ್ಟು PUC ವಿದ್ಯಾರ್ಥಿಗಳು, SSLC ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಹೆಸರು ಸೂಚಿಸದೆ ಈಗ ಸನ್ಮಾನವನ್ನು ಸ್ವೀಕರಿಸ್ತಾ ಇರೋ ವಿದ್ಯಾರ್ಥಿಗಳೇ, ಒಂದೇ ಒಂದು ರಿಕ್ವೆಸ್ಟ್ ನಂದು, ದಯವಿಟ್ಟು ಸನ್ಮಾನ ಸ್ವೀಕರಿಸಿದ ಕೂಡಲೇ ತಮ್ಮ ಹೆಸರನ್ನು ನಮ್ಮ ನೋಂದಾವಣೆ ಬಳಿ ತಾವು ನೀಡಬೇಕು. ಸನ್ಮಾನ ಆದ ಕೂಡಲೇ ತಮ್ಮ ಹೆಸರನ್ನು ನೀವು ನಮಗೆ ನೀಡಬೇಕು. ಒಂದು ನಿಮಿಷ. SSLC ಮತ್ತು PUC ವಿದ್ಯಾರ್ಥಿಗಳು, ಖಂಡಿತವಾಗಿಯೂ ನನಗೆ ಗೊತ್ತು ನೀವೆಲ್ಲರೂ ಕೂಡ ನಮ್ಮ ಆಮಂತ್ರಣವನ್ನು ಪ್ರೀತಿಯಿಂದ ಸ್ವೀಕರಿಸಿ ಬಂದಿರುವಂಥದ್ದು. ಬಹಳಷ್ಟು ಖುಷಿ ತರ್ತಾ ಇದೆ ನಿಮ್ಮ ಆಗಮನ. ಆದರೆ ನೀವು ಹೆಸರನ್ನು ಕೊಡುವಾಗ ಸ್ವಲ್ಪ ತಡ ಆಗಿದೆ. ಹಾಗಾಗಿ ಸನ್ಮಾನ ಪತ್ರವನ್ನು ಮಾಡೋಕ್ಕೆ ಸ್ವಲ್ಪ ತಾಂತ್ರಿಕ ದೋಷಗಳಾಗಿದೆ. ತಾವೆಲ್ಲರೂ ಕೂಡ ಈಗ ಕಡೆಯದಾಗಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಸನ್ಮಾನ ವೇದಿಕೆ ಮೇಲೆ ನಡೆಯುತ್ತೆ. ಸನ್ಮಾನ ಸ್ವೀಕರಿಸಿದ ಕೂಡಲೇ ಹೆಸರು ಮತ್ತು ಗ್ರಾಮ, ನಿಮ್ಮ ಅಂಕ, ಇಲ್ಲಿ ಬನ್ನಿ, ಇವರನ್ನು ತೋರಿಸ್ತಿದ್ದೆ ನಾನು ನೋಡಿ, ಇಲ್ಲಿದ್ದಾರಲ್ಲ, ಇವರ ಹತ್ರ ನಿಮ್ಮ ಹೆಸರು ಮತ್ತು ಗ್ರಾಮ ವಿಳಾಸವನ್ನು ನೀಡಬೇಕು. PUCಯ SSLCಯ ಅಂತ ಹೇಳಬೇಕು. ನಿಮ್ಮ ಮಾರ್ಕ್ಸನ್ನು ಕೂಡ ಹೇಳಿ ಇವರ ಹತ್ರ ಹೆಸರನ್ನು ಕೊಡಿ. ಕರೆಕ್ಟಾಗಿ ಇನಿಷಿಯಲ್, ನಿಮ್ಮ ಹೆಸರು, ನಿಮ್ಮ ಗ್ರಾಮ, ನಿಮ್ಮ ಮಾರ್ಕ್, ನೀವು SSLCಯ PUCಯ ಎಲ್ಲವನ್ನು ಕೂಡ ಕರೆಕ್ಟಾಗಿ ಕೊಡಿ, ಆಯಿತಾ? ಇವ್ರ ಹತ್ರ ಕೊಡಿ. ನಿಮ್ಮ ಫೋನ್ ನಂಬರನ್ನು ಕೊಟ್ಟರೆ ಫೋಟೋವನ್ನು ನಾವು ಮತ್ತೆ ಕಲೆಕ್ಟ್ ಮಾಡ್ಕೊಳ್ತೇವೆ. ನಿಮಗೆ ಸಂಪರ್ಕಿಸಿ ನಿಮ್ಮಿಂದ ಫೋಟೋ ಕಲೆಕ್ಟ್ ನಾವು ಮಾಡ್ಕೊಳ್ತೇವೆ. ಈಗ ಜಸ್ಟ್ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಿ. ಹಾಗೇ ನೀವು ಎಡಭಾಗದಿಂದ ಇಳಿಯುವಂಥ ಸಂದರ್ಭದಲ್ಲಿ ಕೆಳಗಡೆ ಒಬ್ಬರು ಇರ್ತಾರೆ, ಅವ್ರ ಹತ್ರ ಮಾಹಿತಿಯನ್ನು ನೀವು ಕೊಡಬೇಕು, ಆಯಿತಾ? ಅಲ್ಲೇ ಕೂತಿದ್ದಾರೆ, ಅವ್ರ ಹತ್ರ ನಿಮ್ಮ ಹೆಸರು, ಅಂಕ, ವಿಳಾಸ, ಫೋನ್ ನಂಬರ್ ಇವೆಲ್ಲವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಅನ್ನೋ ಮಾತನ್ನ ಹೇಳ್ತಾ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಇದೀಗ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಅಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತಹ ಜನಾನುರಾಗಿಯಾಗಿ ಎಲ್ಲರ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವ ಶಾಸಕರಾಗಿ ಹೆಸರನ್ನು ಪಡೆದುಕೊಂಡಿರುವವರು ನಮ್ಮ ಹರೀಶ್ ಪೂಂಜಾ ಸರ್. ಒಂದು ಅದಮ್ಯ ವ್ಯಕ್ತಿತ್ವ, ಅತ್ಯಾಕರ್ಷಕ ಮಾತುಗಳು, ಪ್ರೇರಣೆಯ ಬದುಕು, ಭರವಸೆಯ ನಾಳೆಗಳ ಜೊತೆಗೆ ಬದುಕ್ತಾ ಇರುವಂತಹ ಜೀವನ. ಈ ಮಧ್ಯೆ ಸಹಾಯ ಬೇಕು ಅಂತ ಕೇಳಿದವರಿಗೆ ಸಹಾಯವನ್ನು ಮಾಡುವ ಕರುಣಾಮಯಿಯಾಗಿ, ಏನೇ ಬೇಕು ಅಂದರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಎಲ್ಲವನ್ನ ನಾನು ಕೊಡಬಲ್ಲೆ ಅನ್ನುವ ಕಾಮಧೇನುವಾಗಿ, ಎಲ್ಲ ಟೀಕೆಗಳನ್ನು ಎದುರಿಸಿ ಮೌಲ್ಯಯುತವಾದ ಬದುಕನ್ನು ಕಟ್ಟಿಕೊಳ್ಳಲು ಪ್ರತಿಯೊಬ್ಬರಿಗೂ ಬೆಳ್ತಂಗಡಿ ಕಂಡಿರುವಂತಹ ಮುತ್ತು ಇವರ ಹೆಸರಿನಲ್ಲಿ ಇದೀಗ ಶ್ರಮಿಕ ಸೇವಾ ಟ್ರಸ್ಟ್ ವತಿ ಸನ್ಮಾನವನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರ ಭಾವನೆ, ನಿಮ್ಮೆಲ್ಲರ ಆಶೋತ್ತರಗಳನ್ನು ದೇವರು ಈಡೇರಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡಿಕೊಳ್ಳುತ್ತಾ ಸನ್ಮಾನಿತರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತೇನೆ. ಇದು ಅಭಿನಂದನಾ ಪತ್ರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿನ್ನೆ ರಾತ್ರಿ ಬೆಳಿಗ್ಗೆ 5 ಗಂಟೆವರೆಗೂ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ರಿಜಿಸ್ಟರ್ ಕೌಂಟಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಕೊಟ್ಟು ಹೋಗಿ ಮಂಗಳವಾರ ಸಂಜೆ ಒಳಗಡೆ ನಮ್ಮ ಎಲ್ಲಿಸ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿತರನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಮತ್ತೊಬ್ಬರನ್ನ ನಾವು ಗುರುತಿಸಲೇಬೇಕು. ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದವರ ಸ್ವಲ್ಪ ಸಮಾಧಾನದಿಂದ ಆರಾಮಾಗಿ ನೂಕುನುಗ್ಗಲನ್ನು ಮಾಡದೆ ಶಿಸ್ತಿನಿಂದ ನಮ್ಮ ಹೆಸರನ್ನು ಅವರ ಹತ್ರ ಕೊಡೋಣ. ಎಲ್ಲರ ಹೆಸರನ್ನು ಕೊಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಎಲ್ಲೂ ನೂಕುನುಗ್ಗಲು ಮಾಡದೆ ಸಮಾಧಾನದಿಂದ ಹೆಸರನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಅವರು ಎಲ್ಲರ ಇನ್ಫಾರ್ಮೇಷನ್ಸನ್ನು ಗ್ಯಾದರ್ ಮಾಡಬೇಕಲ್ವ. ಹಾಗಾಗಿ ಪ್ಲೀಸ್ ಪೇಷನ್ಸ್ ಆಗಿರಿ, ಕಾಮ್ ಆಗಿರಿ. ಇದೇ ನಮ್ಮ ಯಶಸ್ಸಿನ ಮೂಲ ಮಂತ್ರ ಅಂತೆ. ಹಾಗಾಗಿ ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಹೆಸರನ್ನು ಆರಾಮದಲ್ಲಿ ನಮೂದಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಕರಾವಳಿ ಭಾಗದಲ್ಲಿ ಅಷ್ಟೇ ಅಲ್ಲ, ರಾಯರ ಆಶೀರ್ವಾದದಂತೆ ಮಂತ್ರಾಲಯದಿಂದ ಪರಿಮಳ ಪ್ರಶಸ್ತಿಯನ್ನು ಪಡೆದುಕೊಂಡಿರುವವರು ನಮ್ಮ ಹೆಮ್ಮೆಯ ಶಾಸಕರು. ಈ ದಿನ ವಿದ್ಯಾರ್ಥಿಗಳಿಗಾಗಿ ಪ್ರತಿಭೆಗೆ ಪ್ರೋತ್ಸಾಹ, ಶಿಕ್ಷಣಕ್ಕೆ ಉತ್ತೇಜನ ಅನ್ನುವಂತಹ ಧ್ಯೇಯದ ಮೂಲಕ ಶ್ರಮಿಕ ಸೇವಾ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮಗೆ ಗೊತ್ತು, 3,500 ಕೋಟಿಗಿಂತಲೂ ಹೆಚ್ಚು ಅಭಿವೃದ್ಧಿ ಪರ ಕಾರ್ಯಗಳಿಗಾಗಿ ನಮ್ಮ ಬೆಳ್ತಂಗಡಿಯಲ್ಲಿ ಹಣವನ್ನು ವಿನಿಯೋಗಿಸಿರುವಂಥವರು ನಮ್ಮ ಶಾಸಕರು. ಅಂದುಕೊಂಡ ಕನಸು ಇವತ್ತು ನಿಧಾನವಾಗಿ ನನಸಾಗ್ತಿದೆ. ನಾವೆಲ್ಲರೂ ಒಂದು ಸಮೃದ್ಧ ಬೆಳ್ತಂಗಡಿಯನ್ನು ನೋಡಬೇಕು ಅಂತ ಕಾಯ್ತಾ ಇದ್ವಿ. ಇವತ್ತು ಆ ಕನಸು ನನಸಾಗ್ತಾ ಇದೆ. ಒಬ್ಬ ಯುವ ವ್ಯಕ್ತಿ, ಒಂದು ಯುವ ವ್ಯಕ್ತಿತ್ವ, ಯುವ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿತ್ವ ನಮಗೆ ಶಾಸಕರಾಗಿ ಸಿಕ್ಕಿರುವಂಥದ್ದು. ಪ್ರತಿಯೊಂದರಲ್ಲೂ ಕೂಡ, ಏಳು ಬೀಳುಗಳಲ್ಲೂ ಕೂಡ, ಪ್ರತಿಯೊಂದು ಅಭಿವೃದ್ಧಿಪರ ಕಾರ್ಯಗಳಲ್ಲೂ ಕೂಡ, ನೋವಾದಾಗಲೂ ಕೂಡ, ಸಹಾಯ ಬೇಕೆಂದಾಗ ಕೂಡ ಎಲ್ಲರ ಜೊತೆ ಕೈ ಹಿಡಿದು ಮುನ್ನಡೆಸಿದವರು ನಮ್ಮ ಶಾಸಕರು. ವಿದ್ಯಾರ್ಥಿಗಳು ಅಷ್ಟೇ ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು. ಆ ವಿದ್ಯಾರ್ಥಿಗಳೇ ನಮ್ಮ ದೇಶದ, ನಮ್ಮ ಸಮಾಜದ ಪ್ರಮುಖ ಆಸ್ತಿಗಳು ಅನ್ನುವಂತಹ ವಿಚಾರವನ್ನು ತನ್ನ ಮನಸ್ಸಲ್ಲಿಟ್ಟುಕೊಂಡು ಈ ದಿನ ಗೌರವ ಸನ್ಮಾನದ ಕಾರ್ಯಕ್ರಮ
ಇದು ಯಾವುದೇ ಹೆಸರಿಗಾಗಿ ಪ್ರಶಂಸೆಗಾಗಿ ಅಲ್ಲ, ಬದಲಾಗಿ ವಿದ್ಯಾರ್ಥಿಗೆ ನಾನಿವತ್ತು ನೀಡುವಂತಹ ಈ ಪ್ರೋತ್ಸಾಹ ಆ ವಿದ್ಯಾರ್ಥಿ ಮುಂದೊಂದು ದಿನ ಮತ್ತೊಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಭರವಸೆಯನ್ನು ಹೊತ್ತುಕೊಳ್ಳಿಕ್ಕೆ, ಕನಸನ್ನು ಹೊತ್ತುಕೊಳ್ಳಿಕ್ಕೆ, ಗುರಿಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗಬಹುದೇನೋ ಅನ್ನುವಂಥ ಭರವಸೆ ನಮ್ಮ MLA ಸರ್ಗೆ. ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಆಯೋಜನೆ ಆಗಿದೆ. ತಾವೆಲ್ಲರೂ ಕೂಡ ಇದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ. ಬಂದಿರುವಂತಹ ಪೋಷಕರಿಗೆ, ಮಕ್ಕಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಈಗ ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂಥ ನಿಮಗೆ ಅನಿಸ್ತಾ ಇರ್ಬೋದು, ಎಂಕಲ್ ನನ್ನ ಏರೆಗೆ ಫೋಟೋ ಕೊರಡು ಅಂತ. ಫೋಟೋವನ್ನು ಕಳೆದ ಬಾರಿ ನಿಮಗೆ ಮಾಹಿತಿ ಸಿಗೋವಾಗ ನಾವೊಂದು ನಂಬರ್ ಕೊಟ್ಟಿದ್ವಿ, ನೆನಪಿದೆಯಾ? ಅದೇ ನಂಬರ್ಗೆ ನೀವು ಕಳಿಸಿಕೊಟ್ರೆ ಆಯಿತು. ಒಂದು ವೇಳೆ ಗೊತ್ತಿಲ್ಲ ಅಂತ ಆಗಿದ್ರೆ ನಾನು ಹೇಳ್ತೀನಿ, ನೋಟ್ ಮಾಡ್ಕೋಬಹುದು. 9901763573 ಈ ಸಂಖ್ಯೆಗೆ ತಾವು ನಂಬರನ್ನು ವಾಟ್ಸಪ್ ಮಾಡಿ ಈ ಮೂಲಕ ಕಳಿಸಿಕೊಡಿ ನಿಮ್ಮ ಫೋಟೋವನ್ನು. ನಿಮ್ಮ ಸ್ಥಳೀಯ ಪ್ರಮುಖರು ಇರ್ತಾರಲ್ವ, ನಿಮ್ಮ ಊರಿನ ಮುಖಂಡರು, ಅವ್ರ ಹತ್ರ ಕೇಳಿದರೆ ಅವರು ಖಂಡಿತ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅವರ ಮೂಲಕ ನೀವು ಫೋಟೋವನ್ನು ಕಳಿಸುವಂಥ ಒಂದು ದೊಡ್ಡ ಸಹಾಯವನ್ನು ನಮಗೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರು ಜೊತೆಗಿರುವಂಥದ್ದು, ತಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಬೆಳಗ್ಗೆ ಬಹಳ ಬೇಗ ಬಂದು ಇಷ್ಟು ಹೊತ್ತು ತನಕ ನಮ್ಮ ಜೊತೆ ತಾಳ್ಮೆಯಿಂದ ಇದ್ದು ಸಹಕಾರವನ್ನು ಕೊಟ್ಟ ನಿಮ್ಮಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಅನ್ನೋ ಬೆಸ್ಟ್ ವಿಶಸ್ ಜೊತೆಗೆ ತಮಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ವಿದ್ಯಾರ್ಥಿಗಳ ಖುಷಿಯನ್ನು ಕಣ್ತುಂಬಿಕೊಳ್ಳೋಕ್ಕೆ ಬಂದಿರುವಂಥವರು ನಿಮ್ಮ ಹೆತ್ತವರು, ತಂದೆ, ತಾಯಿ, ಸಹೋದರ, ಸಹೋದರಿ ಎಲ್ಲರೂ ಕೂಡ ಬಂದಿರ್ಬೋದು ಇಲ್ಲಿಗೆ. ಎಲ್ರಿಗೂ ನಮ್ಮ ಶ್ರಮಿಕ ಸೇವಾ ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಅವಿರತವಾಗಿ ಶ್ರಮಿಸಿರುವ ಬೇರೆ ಬೇರೆ ಗ್ರಾಮದ ಮುಖಂಡರು, ಪ್ರಮುಖರು ನಮ್ಮ ಜೊತೆಗಿರುವಂಥದ್ದು, ತಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮೆಲ್ಲರ ಧ್ವನಿ ನಿಮ್ಮ ಕಿವಿಯನ್ನು ತಲುಪಲಿಕ್ಕೆ ಕಾರಣ ನಮ್ಮ ಸೌಂಡ್ ಇಂಜಿನಿಯರ್ಸ್. ಹಾಗಾಗಿ ನಮ್ಮ ಸೌಂಡ್ ಇಂಜಿನಿಯರ್ಸ್ ತಂಡಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮೆಲ್ಲ ನೆನಪುಗಳನ್ನು ಸದಾಕಾಲ ನೆನಪಾಗಿ ಉಳಿಯುವಂತೆ ಮಾಡ್ತಾ ಇರುವಂತಹ ಫೋಟೋಗ್ರಫಿ ಟೀಮ್, ತಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಸಮಸ್ತರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಮಧ್ಯಾಹ್ನದ ಊಟದ ವ್ಯವಸ್ಥೆ, ಇದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರುವಂತಹ ಸಹೃದಯಿಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸದಾ ಬೆಂಬಲಿಸಿ ಸಹಕಾರವನ್ನು ಕೊಡ್ತಾ ಇರುವಂತಹ ಪ್ರತಿಯೊಂದು ಮುಕ್ತ ಮನಸ್ಸುಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಇಲ್ಲಿ ಮುಗೀತಾ ಇದೆ ಅಷ್ಟೇ. ಮುಂದೆ ಉಜಿರೆಯಲ್ಲಿ ಮತ್ತೊಂದು ವಿಶಾಲವಾದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮಕ್ಕೆ ಅಣಿಯಾಗಲಿಕ್ಕಿದೆ. ಮಾನ್ಯ ಶಾಸಕರು ಅತ್ತ ಹೋಗಲಿಕ್ಕೂ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ತಾಳ್ಮೆಗೆ ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ಶಾಸಕರ ಈ ಸುಕಾರ್ಯಗಳು ಹೀಗೆ ನಿತ್ಯ ನಿರಂತರವಾಗಿರಲಿ. ಇಷ್ಟೆಲ್ಲ ಸುಕಾರ್ಯವನ್ನು ಮಾಡಬೇಕು ಅಂದರೆ ಆ ಭಗವಂತನ ಆಶೀರ್ವಾದ ನಮ್ಮ ತಾಲೂಕಿನ ಎಲ್ಲ ಹೆಮ್ಮೆಯ ಪ್ರಜೆಗೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಶಾಸಕರಿಂದ ಈ ವಿದ್ಯಾರ್ಥಿಗಳಿಗೆ ಬೆಂಬಲದ ಮಾತುಗಳು. ಈ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಅವರದ್ದೇ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ
ಏನು ಗುರಿ ಇದೆ, ಏನೇನು ಸಾಧನೆ ಮಾಡಬೇಕು ಅಂತ ಅವನ ಮನಸ್ಸಿನಲ್ಲಿದೆ, ಆ ಎಲ್ಲ ಸಾಧನೆಗಳಿಗೆ ಆ ದೇವರು ಪ್ರತಿಫಲವನ್ನು ಕೊಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.